ನೋಡ್ಕೊಂಡಿದ್ರೆ ಅಥವಾ ನಮ್ಮ ಸ್ವಂತ ಬಲದ ಮೇಲೆ ನಾವು ಆ ಕಾರ್ಯವನ್ನು ಮಾಡಕ್ಕೆ ಹೋದಾಗ ನಮಗೆ ಅದು ಶಾಪವನ್ನು ಹುಟ್ಟಿಸುತ್ತೆ. ಅದೇ ಲಾಸ್ಟ್ ವೀಕ್ ನಾವು ಮಾತಾಡಿದ್ದು. ನಮ್ಮ ಸ್ವಂತ ಬಲದಲ್ಲಿ ನಾವು ಯಾವುದಾದ್ರೂ ಒಂದು ವಿಷಯ ಮಾಡಕ್ಕೆ ಹೋದರೆ ಅದು ಶಾಪವನ್ನು ಹುಟ್ಟಿಸುತ್ತೆ. ಆದರೆ ದೇವರ ಬಲದಲ್ಲಿ ನಾವು ಮುಂದೆ ಹೊರದು ಹೋಗುವಾಗ ಇಲ್ಲೂ ಕೂಡ ಬರೆದಿದೆ ನೋಡಿ, ಇಲ್ಲಿ 9ನೇ ವಾಕ್ಯದಲ್ಲಿ ಬರೆದಿದೆ. ದೇವರ ನಮ್ಮ ಬಲವನ್ನು ಎಲ್ಲಿಂದ ಪಡ್ಕೊಬೇಕಂತೆ ಹಿಬ್ರಿಯರ್ 13:9ನೇ ವಾಕ್ಯದಲ್ಲಿ ಏನು ಬರೆದಿದೆ, ನಮ್ಮ ಒಳಗಡೆ ಇರುವ ಬಲವನ್ನು, ಶಕ್ತಿಯನ್ನು ದೇವರ ಕೃಪೆಯಿಂದ ನಾವು ಪಡ್ಕೊಬೇಕು ಅಂತ ಬರೆದಿದೆ. ಹಂಗಂದ್ರೆ ದೇವರ ಕೃಪೆ ನಮಗೆ ಏನಾಗಿದೆ? ದೇವರು ನಮಗೆ ಕೊಡುವಂಥ ಶಕ್ತಿ ಅದು. ದೇವರು ನಮಗೆ ಕೊಡುವಂಥ ಶಕ್ತಿಯನ್ನು ಏನಂತ ಹೇಳ್ತೀವಿ? ಕೃಪೆ ಅಂತ ಹೇಳ್ತೀವಿ. ಆಯ್ತು. ಇವತ್ತೇನು ಮಾತಾಡಬೇಕು ಅಂತ ದೇವ್ರು ನನ್ನ ಜೊತೆ ಮಾತಾಡೋದು ಅಂತ ಹೇಳ್ತೀನಿ. ಹಿಬ್ರಿಯರ್ 12ನೇ ವಾಕ್ಯದಲ್ಲಿ, ಹಿಬ್ರಿಯರ್ 12ರಲ್ಲಿ ನಿಮಗೆ ಒಂದು ಹಿಬ್ರಿಯರ್ 12ರಿಂದ ನಿಮಗೆ ಕೊನೆವರೆಗೂ ಓದುವಾಗ ಅದರಲ್ಲಿ ಕೆಲವು ಟಾಪಿಕ್ಸ್ ಬರುತ್ತೆ. ಏಸ ಬಗ್ಗೆ ಮಾತಾಡ್ತಾರೆ. ಹಂಗಂದ್ರೆ ಈಸಾಕನ ಬ್ರದರ್ ಅಂದ್ರೇನು? ಸಹೋದರ, ಅಣ್ಣನಾಗಿರ್ಬೇಕಾಗದ ಸಹೋದರ ಏಸ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ ಬೇರೆ ಯಾರ ಬಗ್ಗೆ ಮಾತಾಡ್ತಾರೆ ಇಲ್ಲಿ? ಮೋಸೆ ಮತ್ತೆ ಆ ಮೌಂಟ್ ಸೀನಾಯಿಗೆ ಏನು ಹೇಳ್ತೀರಾ ಕನ್ನಡದಲ್ಲಿ? ಸೀನಾಯಿ ಬೆಟ್ಟ. ಅಲ್ಲಿ ನಡೆದಂಥ ಸನ್ನಿವೇಶದ ಬಗ್ಗೆ ಮಾತಾಡ್ತಾರೆ. ಮತ್ತು ಇನ್ನೊಂದು ಯಾವುದು ವಿಷಯ? ಆಬೇಲನ ರಕ್ತದ ಬಗ್ಗೆ ಮಾತಾಡ್ತಾರೆ. ಏನಕ್ಕೋಸ್ಕರ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ನಾನೇ ಹೇಳ್ತೀನಿ. ಮೌಂಟ್ ಸೀನಾಯಿ ಹತ್ರ, ಹಂಗಂದ್ರೆ ಸೀನಾಯಿ ಬೆಟ್ಟದ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಹೇಳಿ? ದೇವರು ತಮ್ಮ ಮಕ್ಕಳನ್ನು 400-500 ವರ್ಷ ಈಜಿಪ್ತರ ಹಿಡಿತದಿಂದ ಆಚೆ ಕರ್ಕೊಂಡ್ಬರ್ತಾರೆ. ಅಷ್ಟು ಒಂದು ಹಿಡಿತದಿಂದ 400-500 ವರ್ಷ ದೇವ್ರ ಜನರು ಏನಾಗಿರ್ತಾರೆ? ಇವಾಗ ನಿಮ್ಮ ಸುತ್ತಲೂ ಏನಿರುತ್ತೋ ಅದು ಪ್ರಕಾರನೇ ನೀವು ಬಾಳಕ್ಕೆ ಆಗತ್ತೆ. ಇವಾಗ ನಿಮ್ಮ ಸುತ್ತಲೂ ಅವಿಶ್ವಾಸಿಗಳೇ ಇದ್ದರೆ ಏನಾಗುತ್ತೆ? ನಾವು ಅವ್ರ ಥರನೇ ಬಾಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇವಾಗ ಒಂದು ಸೇವಕರ ಕೂಟ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಆ ಒಂದು ಸೇವಕರ ಕೂಟದಲ್ಲೇ ನಿಮ್ಮ ಜೊತೆಯಲ್ಲೇ ಇದ್ದರೆ, ಅವ್ರ ಸೇವಕರ ಜೊತೆನೇ ಹೆಲ್ಪ್ ಮಾಡ್ತಾ ಅವ್ರ ಜೊತೆನೇ ಬಾಳ್ತಾ ಇದ್ರೆ ನಿಮಗೆ ಏನಾಗುತ್ತೆ? ಅವ್ರ ಹತ್ರ ಇರುವಂಥ ಕ್ಯಾರೆಕ್ಟರ್ಸ್ ನಿಮ್ಮಲ್ಲೂ ಬರುತ್ತೆ. ಹಂಗಂದ್ರೆ ಯಾಕಂದರೆ ಒಂದು ದಿವಸದಲ್ಲಿ 12-13 ಗಂಟೆಯ ಸಮಯ ನಾವು ಆಚೆನೇ ಕಳಿತೀವಿ. ನಮ್ಮ ಕೆಲಸದಲ್ಲಿರಲಿ ಅಥವಾ ನಮ್ಮ ಬೇರೆ ಕೆಲಸ ದೇವ್ರು ಎಲ್ಲಿ ಇಟ್ಟಿರ್ತಾರೋ ಅಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ? ಅಲ್ಲಿ ಇರುವಂಥವ್ರು ಎಲ್ಲರೂ ವಿಶ್ವಾಸಿಗಳಾಗಿರಲ್ಲ. ನಾವು ಅವಿಶ್ವಾಸಿಗಳ ನಡುವೆ ನಡೀತಿರ್ಬೇಕಾದ್ರೆ ನಾವು ವಿಶ್ವಾಸದಲ್ಲಿ ಪರಿಶುದ್ಧವಾಗಿ ಬಾಳುವುದು ತುಂಬ ಕಷ್ಟ. ಯಾಕಂದರೆ ನೀವು ಪ್ರತಿ ನಿಮಿಷವೂ ದೇವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಬಾಳೋದು ಅಷ್ಟೊಂದು ದೊಡ್ಡ ಕಷ್ಟವಾದ ವಿಷಯ. ಆದರೆ ಇಲ್ಲೇನಾಗತ್ತೆ? ಅವ್ರು 400-500 ವರ್ಷ ಕಷ್ಟದಲ್ಲಿರ್ತಾರೆ. ನೀವು ಎಕ್ಸಡಸ್ಗೆ ಏನು ಹೇಳ್ತೀರಾ? ಜೆನಿಸಿಸ್ ಆದಮೇಲೆ ವಿಮೋಚನಾ ಕಾಂಡ, ಅದ್ರ ಬಗ್ಗೆ ನೀವು ಓದಬೇಕಾದ್ರೆ ಅದರಲ್ಲಿ ಏನು ಬರುತ್ತೆ? ದೇವರು ಅಲ್ಲಿ ಮೊದಲು ಏನು ಹೇಳ್ತಾರೆ? ಇಸ್ರೇಲ್ ಜನರು ಈಜಿಪ್ತರಿಂದ ದೇವರನ್ನು ನೋಡಿ ಅಳಬೇಕಾದ್ರೆ ದೇವರಲ್ಲಿ ನೋಡ್ತಾರಂತೆ. ಅವ್ರನ್ನ ನೋಡಿ ಅವ್ರ ಮೇಲೆ ಕರುಣೆ ಪಡ್ತಾರೆ. ಇವಾಗ 400-500 ವರ್ಷ ಆದಮೇಲೆ ಅಬ್ರಾಹ್ಮನಿಗೆ ಹೇಳ್ಬಿಟ್ಟಿರ್ತಾರೆ ಆಲ್ರೆಡಿ ದೇವರು, ನಿನ್ನ ಸಂತತಿಯವರು 400-500 ವರ್ಷ ಕಷ್ಟಪಡಬೇಕು, ಅಲ್ಲಿ ಹೋಗಿ ಎಲ್ಲಿ ಈಜಿಪ್ತಲ್ಲಿ ಕಷ್ಟಪಡಬೇಕು ಅಂತ ಅಬ್ರಾಹ್ಮನಿಗೆ ಎಷ್ಟೋ ವರ್ಷಗಳ ಮುಂಚೆನೇ ಹೇಳಿರ್ತಾರೆ. ಇವಾಗ ಆ 400 ಅಷ್ಟು ಕಷ್ಟದಲ್ಲಿ ಏನಾಗಿರುತ್ತಂದರೆ ಅವ್ರು ದೇವರನ್ನ ಒಂದೊಂದು ಜನ್ರೇಷನ್ ಬರುವಾಗ, ಇವಾಗ 400-500 ವರ್ಷ ಅಂದರೆ ಒಂದು ಜನ್ರೇಷನ್ 100 ವರ್ಷ ಅಂತ ಇಟ್ಕೊಳ್ಳಿ. 100 ವರ್ಷದಲ್ಲಿ ಒಂದು ಜನ್ರೇಷನ್ ಎಷ್ಟು ದೇವ್ರ ಹತ್ರ ಇದ್ರೋ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಕಡಿಮೆ ಆಗ್ತಾ 500 ವರ್ಷದಲ್ಲಿ ದೇವ್ರ ಮೇಲೆ ಇದ್ದಿದ್ದಂಥ ಭಯ, ಅವ್ರ ಮೇಲೆ ಇರುವಂಥ ಆಸೆ ಅವ್ರನ್ನ ಬಿಟ್ಟು ಹೋಗಿರುತ್ತೆ 500 ವರ್ಷದಲ್ಲಿ. ನೀವು ನೋಡ್ಬೇಕಾದ್ರೆ ಅದರಿಂದಾನೇ ಮೋಸೆ ಬಂದ್ಬಿಟ್ಟು ಮೌಂಟ್ ಸೀನಾಯಲ್ಲಿ ಅದು ಸೀನಾಯಿ ಬೆಟ್ಟದಲ್ಲಿ 40 ದಿವಸ ಉಪವಾಸ ಮಾಡಬೇಕಾದ್ರೆ ಏನಾಗುತ್ತೆ? ಅಲ್ಲಿ ಅವ್ರ ಕೆಳಗಡೆ ಒಂದು ವಿಗ್ರಹವನ್ನು ಮಾಡ್ಕೊಂಡಿರ್ತಾರೆ. ಯಾವುದು? ಒಂದು ಬಸವಣ್ಣ ಥರ ಒಂದು ವಿಗ್ರಹವನ್ನು ಮಾಡಿರ್ತಾರೆ. ಯಾಕೆ? ಅವ್ರಿಗೆ ನೋಡುವಂಥ ದೇವರು ಬೇಕಾಗಿತ್ತು. ಹಂಗಂದ್ರೆ ಅವ್ರಿಗೆ ಇವಾಗ ಯಾವುದಾದ್ರೂ ಒಂದು ವಿಷಯ ನೋಡಿಕೊಂಡು ನಾವು ಅದಕ್ಕೆ ಪ್ರಾರ್ಥಿಸಿದ್ರೆ ಅದೇ ನಮ್ಮನ್ನು ಅಲ್ಲಿಂದ ಬಿಡಿಸ್ಕೊಂಬಂತು, ಅಥವಾ ಅದೇ ನಮಗೆ ಏನದು ಸಹಾಯ ಮಾಡಿರುವಂಥ ದೇವರು, ರಕ್ಷಣೆ ಕೊಟ್ಟಿರುವಂಥ ದೇವರು ಅಂತ ದೇವರಿಗೆ ಒಂದು ಆಕಾರ, ಒಂದು ರೂಪವನ್ನು ಕೊಡೋಕ್ಕೆ ಆ ಜನರಲ್ಲಿ ಪ್ರಯತ್ನ ಪಡ್ತಾರೆ. ಯಾಕೆ? ಈಜಿಪ್ತ ಜನರು ಅವರು ಕೂಡ ಅವ್ರ ದೇವರುಗಳಿಗೆ ಒಂದೊಂದು ರೂಪ ಕೊಟ್ಟಿದ್ರು. ಅದನ್ನು ನೋಡಿ ಬೆಳೆದಿರುವಂಥ ಜನರು ಅದೇ ರೀತಿ ತಾನೇ ಅದೇ ರೀತಿ ದೇವರನ್ನು ಆರಾಧಿಸಬೇಕು ಅಂತ ಯೋಚಿಸ್ತಾರೆ. ಏನು ನೋಡ್ಕೊಂಬಂದ್ರೋ ಅದೇ ರೀತಿ ಮಾಡಬೇಕು ಅಂತ ಯೋಚಿಸ್ತಾರೆ. ಅದಕ್ಕೆ ದೇವರು ಏನು ಹೇಳ್ತಾರೆ? ಈ ಒಂದು ಜನ್ರೇಷನ್, ಹಂಗಂದ್ರೆ ಈ ಸಂತತಿ ಹೋಗಿ ನೋಡಲ್ಲ, ಇವ್ರಿಗೆ ನೆಕ್ಸ್ಟ್ ಬರುವಂಥ ಸಂತತಿ ಹೋಗಿ ದೇವರು ಎಲ್ಲಿ ವಾಗ್ದಾನ ಕೊಟ್ಟಿರ್ತಾರೋ ಆ ಜಾಗವನ್ನು ಹೋಗಿ ಮುಟ್ತಾರೆ. ಯಾಕೆ ನೋಡಿ, ಮೋಸೆ ಕೂಡ ಹೋಗಿಲ್ಲ. ಜೋಶುವ ಹೋಗಿ ಆ ಕಾನಾನ್ ಅಂದ್ರೆ
ಏನು ಪ್ರಾಮಿಸ್ ಲ್ಯಾಂಡ್ಗೆ ಏನು ಹೇಳ್ತೀರಾ, ವಾಗ್ದಾನದ ನೆಲವನ್ನು, ವಾಗ್ದಾನದ ಜಾಗವನ್ನು ಹೋಗಿ ಯಾರು ಮುಟ್ತಾರೆ? ಮೋಸೆನೂ ಮುಟ್ಟಲ್ಲ, ಮೋಸೆ ಇದ್ದಂಥ ಜನ್ರೇಷನ್ನು ಮುಟ್ಟಲ್ಲ. ಜೋಶ್ವ ಮತ್ತು ಅವ್ರ ಜೊತೆ ಬಂದಿದ್ದವರು, ನೆಕ್ಸ್ಟ್ ಜನ್ರೇಷನ್, ದೇವ್ರಿಗೋಸ್ಕರ ಒಂದು ಉಂಟಾಗಿದ್ದಂಥ ಆ ಒಂದು ಸಂತತಿ ಹೋಗಿ ಆ ಕಾನಾನ್ ದೇಶವನ್ನು ಮುಟ್ತಾರೆ. ಯಾಕೆ? ಮುಂದೆ ಬಂದಿದ್ದ ಜನ್ರೇಷನ್ನು ದೇವರ ಜೊತೆಯಲ್ಲಿ ಬೆಳೆದಿರಲಿಲ್ಲ. ನಮ್ಮ ಸಂತತಿನೂ ಹಂಗಂದ್ರೆ, ಇವಾಗ ನಾವು ದೇವರಲ್ಲಿ ಈ ಸಂತತಿ, ಈ ಸಭೆ ಅಂತ ಅನ್ಕೊಳ್ಳಿ, ಇವಾಗ ಇರುವಂಥ ನಾವು ಎಲ್ಲಿಂದನೂ ಆಚೆ ಬಂದಿರ್ತೀವಿ, ಎಲ್ಲಿಂದನೂ ದೇವ್ರು ನಮ್ಮನ್ನ ಕರ್ಕೊಂಬಂದಿರ್ತಾರೆ. ಅಂಥ ಜನರಾದ ನಾವು, ಇಸ್ರೇಲ್ ಜನರು ದೇವರನ್ನು ಯಾವ ರೀತಿ ತಿರಸ್ಕರಿಸಿದ್ರು ಆ ರೀತಿ ನಾವು ತಿರಸ್ಕರಿಸ್ತಿದ್ದೀವಾ ಇವತ್ತು ಅಂತ ಒಂದು ಯೋಚನೆ ಮಾಡಬೇಕು ಅಂತ ದೇವ್ರು ನನ್ನ ಜೊತೆ ಮಾತಾಡಿದ್ರು. ಯಾಕಂದ್ರೆ ಇವಾಗ ನೋಡಿ, ನಾನು ನಿಮ್ಮ ಹತ್ರ ಒಂದು 3-4 ಪ್ರಶ್ನೆನೇ ಕೇಳಿದೆ. ಇಬ್ರೂಸಲ್ಲಿ ಏನು ಓದಿದ್ರಿ 12-13 ಅಂತ. ನಾವು ನಿಜವಾಗ್ಲೂ ಧ್ಯಾನ ಮಾಡಿದ್ರೆ ದೇವ್ರ ವಾಕ್ಯವನ್ನು, ಹಂಗಂದ್ರೆ ನಾವು ಧ್ಯಾನ ಮಾಡೋಕ್ಕೂ ಪವಿತ್ರಾತ್ಮದಿಂದ ಮಾಡೋಕ್ಕೂ ಒಂದು ವ್ಯತ್ಯಾಸ ಏನಂದ್ರೆ, ಪವಿತ್ರಾತ್ಮನ ಜೊತೆ ಮಾತಾಡುವಾಗ, ಅದು ಮಾಡುವಾಗ ನಮ್ಗೆ ಯಾವ ವಚನ ಮಾತಾಡಬೇಕು ದೇವರೇ ಅದರಿಂದ ಮಾತಾಡ್ತಾರೆ, ತೆಗೆದು ಮಾತಾಡ್ತಾರೆ. ನಾನು ಯಾರಿಗೂ ಇದು ಕಡಿಮೆ ಕೊರೆ ಇರಬೇಕು ಅಂತ ಹೇಳ್ತಿಲ್ಲ, ಆದರೆ ನಾವು ಇನ್ನೂ ಜಾಸ್ತಿ ದೇವ್ರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಯಾಕಂದರೆ ದೇವರನ್ನು ಅವ್ರು ತಿರಸ್ಕರಿಸಿದಾಗ ಆ ಜನರನ್ನು ದೇವ್ರು ತಿರಸ್ಕರಿಸಿದ್ರು. ಯಾವತ್ತು ನಾವು ದೇವರು ಕೊಟ್ಟಿರುವಂಥ ಪವಿತ್ರಾತ್ಮವನ್ನು ತಿರಸ್ಕರಿಸಲು ಪ್ರಾರಂಭಿಸ್ತೀವೋ ಅವತ್ತು ನಮ್ಮನ್ನು ದೇವರು ಬಿಟ್ಟು ಆಚೆ ಹೋಗೋದು ತುಂಬ 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 ಒಂದು ಸುಲಭವಾದ ವಿಷಯ ಆಗುತ್ತೆ. ಯಾಕಂದರೆ ಅವ್ರ ಜೊತೆಲೇ ಇರುವಾಗ ನೀವು ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಎಷ್ಟು ದಿವಸ ನೋಡ್ತಾರೆ. ದೇವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಒಂದು ಮಾತನ್ನು ಕೊಟ್ಟಿರೋದ್ರಿಂದ ನಮ್ಮ ಜೊತೆಯಲ್ಲೇ ಪವಿತ್ರಾತ್ಮ ದೇವರು ಯಾವಾಗಲೂ ಇರ್ತಾರೆ. ನೀವು ಏನು ಮಾಡಿದ್ರೂ ಜೊತೆಯಲ್ಲಿ ಇರ್ತಾರೆ. ಆದರೆ ಅವ್ರು ಕೊಡಬೇಕಿರುವಂಥ ಮರ್ಯಾದೆ ಅವ್ರಿಗೆ ಕೊಟ್ಟರೆ ಇನ್ನೂ ಎಷ್ಟು ಒಂದು ಒಳ್ಳೆಯ ವಿಷಯವಾಗಿರುತ್ತೆ. ಹಂಗಂದ್ರೆ ಇನ್ನೂ ಎಷ್ಟು ನೀವು ದೇವರಲ್ಲಿ ಇನ್ನೂ ಬಲಪಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ಏನು ಮಾತಾಡ್ತಿದ್ದೀವಿ ಅಂದರೆ, ನಾನೇನಕ್ಕೋಸ್ಕರ ತೆಗೆದೆ ಅಂದರೆ, ಇವಾಗ ದೇವರು 400-500 ವರ್ಷ ಆದಮೇಲೆ ಅವ್ರ ಜನರನ್ನು ನೋಡಬೇಕು ಅಂತ ಸೀನಾಯಿ ಬೆಟ್ಟದ ಥರ ಬರ್ತಾರೆ. ಮೇಲೆ ಅದ್ರ ಬಗ್ಗೆ ನೀವು ಓದಬೇಕಾದ್ರೆ ಒಂದು ಡಾರ್ಕ್ ಕ್ಲೌಡ್, ಹಂಗಂದ್ರೆ ಒಂದು ಕಪ್ಪು ಮೋಡದ ಥರ. ಏನಕ್ಕೋಸ್ಕರ ಕಪ್ಪು ಮೋಡದಲ್ಲಿ ಬರ್ತಾರೆ ಹೇಳಿ? ಯಾಕಂದ್ರೆ ಅವ್ರ ಮಹಿಮೆಯನ್ನು ಜನರು ನೋಡಿದ್ರೆ, ಅವ್ರ ಅಷ್ಟು ಪ್ರಕಾಶವನ್ನು ಜನರು ನೋಡಿದ್ರೆ ಅವ್ರ ಹತ್ರ ಬರೋಕ್ಕಾಗಲ್ಲ ಅಂತ ಅವರೇ ಒಂದು ಮರೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಪ್ಪು ಮೋಡದಲ್ಲಿ ದೇವರ ಆತ್ಮ ಬಂದು ಆ ಸೀನಾಯಿ ಬೆಟ್ಟದ ಮೇಲೆ ಇಳಿಯತ್ತಂತೆ. ಅದ್ರ ಬಗ್ಗೆ ಓದ್ತಾ ಇರಬೇಕಾದ್ರೆ ಒಂಥರ ಮನ್ಸಲ್ಲಿ ನಿಮಗೆ ಭಯ ಬರುತ್ತೆ. ಯಾಕಂದ್ರೆ ಅಷ್ಟು ಒಂದು ಪವಿತ್ರವಾದ ದೇವರು ನಿಮಗೋಸ್ಕರನೂ ನನಗೋಸ್ಕರನೂ ಯೇಸುವಿನ ರೂಪದಲ್ಲಿ ಒಂದು ಮನುಷ್ಯನಾಗಿ ಕೆಳಗಡೆ ಇಳಿದು ಬರ್ತಾರೆ. ಅವ್ರ ಮಹಿಮೆಯನ್ನು ಬಿಟ್ಟು ಕೆಳಗಡೆ ಇಳಿದು ಬರ್ತಾರೆ. ಅಲ್ಲಿ ನೀವು ಯೋಚನೆ ಮಾಡಿದ್ರೆ, ಅಲ್ಲಿ ಮೌಂಟ್ ಸೀನಾಯಿ ಹತ್ರ ಮೋಸೆ ಬಂದ್ಬಿಟ್ಟು ಜನರ ಹತ್ರ ಹೇಳ್ತಾರೆ, ನೀವು ನಿಮ್ಮನ್ನೇ ಪರಿಶುದ್ಧ ಮಾಡ್ಕೊಳ್ಳಿ, ಇವಾಗ 2-3 ದಿವಸದಲ್ಲಿ ದೇವರು ಬಂದು ಸೀನಾಯಿ ಬೆಟ್ಟದ ಮೇಲೆ ಇಳಿತಾರೆ ಅಂತ ಹೇಳ್ತಾರೆ. ಅಂತ ಒಂದು ಸನ್ನಿವೇಶ ನಡಿಬೇಕಾದ್ರೆ ಮೋಸೆ ಬಂದ್ಬಿಟ್ಟು ದೇವರ ಒಂದು ಪ್ರಸನ್ನತೆಯನ್ನು ನೋಡಿ ಹತ್ರ ಹೋಗ್ತಾರೆ. ಆ ಜನರು ಅಲ್ಲಿಂದ ಏನು ಮಾಡ್ತಾರೆ? ಹಿಂದೆ ಓಡ್ತಾರೆ. ಯಾಕಂದ್ರೆ ದೇವರನ್ನ ಕಂಡಾಗ ಅವ್ರ ಮನಸ್ಸಲ್ಲಿ ಒಂದು ಭಯ. ಎಲ್ಲಿ ದೇವರು ನಮ್ಮನ್ನು ನೋಡ್ಬಿಟ್ರೆ ನಮ್ಮ ಪಾಪಗಳು ಅವರ ಪ್ರಸನ್ನತೆಗೆ ತಡೆಯಾಗಿದೆ ಅಂತ ಏನಕ್ಕೋಸ್ಕರ ಹೇಳ್ತೀನಿ? ಯಾಕಂದ್ರೆ ದೇವರ ಪ್ರಸನ್ನತೆ ನಮ್ಮ ಮುಂದೆ ಬರುವಾಗ ನಿಮ್ಮ ಪಾಪಗಳು ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳುತ್ತೆ. ಆ ಕಾಣಿಸ್ಕೊಳ್ಳುವಾಗ ಪಾಪ ನೀವು ಮಾಡಿರುವಂಥ ತಪ್ಪುಗಳು ನಿಮ್ಮ ಕಣ್ಣು ಮುಂದೆ ಬರುವಾಗ 2 ವಿಷಯ ನಾವು ಮಾಡ್ಬೋದು. ಒಂದು, ಅದನ್ನು ನೋಡಿ ನಾವು ನಾಚಿಕೆ ಪಡ್ಬೋದು. ನಾಚಿಕೆ ಅನ್ನೋದು ಒಂದು ತರವಾದ ಭಯ. ಯಾಕಂದ್ರೆ ಆದಾಮ್ ಏವಾಳು ಏನು ಮಾಡ್ತಾರೆ? ಅವರು ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು, ಅವ್ರು ಕೊಟ್ಟಿರುವಂಥ ಕಟ್ಟಳೆಯನ್ನು ಮೀರಿದ ಮೇಲೆ ಏನು ಮಾಡ್ತಾರೆ? ಆದಾಮ್ ಏವಾಳು ಭಯ ಪಟ್ಕೊಂಡು ಅವ್ರು ಮರೆ ಮಾಡ್ಕೊತಾರೆ. ಇಸ್ರೇಲ್ ಜನರು ಏನು ಮಾಡ್ತಾರೆ? ಅವ್ರು ಮರೆ ಮಾಡ್ಕೊಳ್ಳೋಸ್ಕರ ಹಿಂದೆ ಓಡ್ತಾರೆ. ದೇವರ ಪ್ರಸನ್ನತೆ ಕಂಡ ಮೇಲೆ ಮುಂದೆ ಓಡಲ್ಲ, ಹಿಂದೆ ಓಡ್ತಾರೆ ಜನರು. ಇವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲೂ ಬರುವಾಗ ನಮ್ಮಲ್ಲಿ ಅದು ಒಂದು ಶೇಮ್ ಅಂದ್ರೆ ಏನು? ನಾವು ಅದನ್ನು ನೋಡಿ, ಶೇಮ್ಗೆ ಏನು ಹೇಳ್ತೀರಾ? ನಾಚಿಕೆ ಪಟ್ಟು ಭಯ ಪಡ್ತೀವಿ. ನಮ್ಮನ್ನು ನಾವು ಮರೆ ಮಾಡ್ಕೊಳ್ಳೋಕೆ ನೋಡ್ತೀವಿ ದೇವರ ಪ್ರಸನ್ನತೆಯಲ್ಲಿ. ಯಾಕಂದ್ರೆ ದೇವರ ಪ್ರಸನ್ನತೆ ಬರುವಾಗ ನಮ್ಮಲ್ಲಿರುವಂಥ ಅಶುದ್ಧಗಳು ಚೆನ್ನಾಗಿ ಕಾಣಿಸುತ್ತೆ. ಆ ಕೊಳೆ ನಮ್ಮಲ್ಲಿರೋದಂತೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀರ ಅಂದರೆ ಏನಾಗುತ್ತೆ? ಕೊಳೆ ಬಿದ್ದರೆ ನೀವು ಬೆಳಕಲ್ಲಿರುವಾಗ ಕಾಣಿಸುತ್ತೆ. ಒಂದು ಕತ್ತಲೆಯಾದ ಒಂದು ರೂಮಲ್ಲಿ ಹೋಗಿ ನಿಂತ್ಕೊಂಡು ವೈಟ್ ಡ್ರೆಸ್ಸಲ್ಲಿ ನೀವು ಎಷ್ಟೇ ಕೊಳೆ ನೋಡಿದ್ರು ಕೊಳೆ ಗೊತ್ತಾಗಲ್ಲ. ನಾವು ಬ್ಯಾಪ್ಟಿಸಮ್ ತೊಗೊಂಡ್ಮೇಲೆ ಏನಾಗುತ್ತೆ? ದೇವರು ನಮ್ಮನ್ನು ಒಂದು ಹೊಸ ವಸ್ತ್ರದಲ್ಲಿ ಧರಿಸ್ತಾರೆ ಅಂತ ದೇವರ ವಾಕ್ಯದಲ್ಲಿ ಇದೆ. ಒಂದು ಹೊಸ ವಸ್ತ್ರವನ್ನು ಧರಿಸಿದ ಮೇಲೆ
ನೀವು ಆ ಬೆಳಕಲ್ಲಿ ಬಾಳುವಾಗಲೂ ಅಥವಾ ಒಂದು ಕತ್ತಲಲ್ಲಿ ಬಾಳುವಾಗಲೂ ಒಂದು ಡಿಫ್ರೆನ್ಸ್ ಇರುತ್ತೆ. ಏನು ಡಿಫ್ರೆನ್ಸು? ನೀವು ಬೆಳಕಲ್ಲಿ ಬಾಳುವಾಗ ನಿಮ್ಮಲ್ಲಿರುವಂಥ ಕೊರತೆಗಳು ಒಂದೊಂದಾಗಿ ನಿಮಗೆ ಗೊತ್ತಾಗುತ್ತೆ, ದೇವ್ರು ನಿಮಗೆ ತೋರಿಸ್ಕೊಡ್ತಾರೆ. ಅದು ತೋರಿಸ್ಕೊಡುವಾಗ ಇವಾಗಲೂ ನಾನು ನಂಬ್ತೀನಿ, ಪ್ರತಿ ದಿವಸ ಹಂಗಂದರೆ ನೀವು ಪ್ರತಿ ವಾರವೂ ದೇವ್ರ ಹತ್ರ ಹೋಗಿ ಕೂತ್ಕೊಂಡು, ದೇವರೇ ನನ್ನಲ್ಲಿರುವಂಥ ಕೊರತೆಗಳನ್ನು ನನಗೆ ತೋರಿಸಿ, ನಾನು ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ನಿಜವಾಗ್ಲೂ ನೀವು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಅವ್ರ ಸಮೂಹದಲ್ಲಿ ಕೂತ್ಕೊಂಡ್ರೆ, ದೇವರು ಖಂಡಿತವಾಗ್ಲೂ ಒಂದೊಂದು ವಾರನೂ ಒಂದೊಂದು ಕೊರತೆಗಳನ್ನು ನಿಮಗೆ ತೋರಿಸಿ, ನಿಮಗೆ ಅದೊಂದು ಶೇಮ್ ತರೋಕ್ಕೋಸ್ಕರ ಅವ್ರು ಮಾಡಲ್ಲ. ಹಂಗಂದರೆ ಒಂದು ಶೇಮ್ಗೆ ಏನು ಹೇಳ್ತೀರಾ, ನಾಚಿಕೆ ಪಡೋದಕ್ಕೋಸ್ಕರ ಇರಲ್ಲ. ದೇವ್ರು ಕೊಡುವಂಥ ಗಿಲ್ಟ್ ಅಂತ ಇದೆ. ಗಿಲ್ಟ್ ಅಂದರೆ ಏನು ಹೇಳಿ? ಮನಸ್ಸು ಚುಚ್ಚುತ್ತಲ್ಲ, ಚುಚ್ಚುವಾಗ ದೇವರ ಹತ್ರ ಹೋಗೋದು ಒಂದಿದೆ, ದೇವರು ಬಿಟ್ಟು ದೂರ ಹೋಗೋದು ಇದೆ. ನಿಮ್ಮ ಕೊಳಕು ನಿಮ್ಮ ಮುಂದೆ ಕಾಣಿಸುವಾಗ ದೇವರ ಪ್ರಸನ್ನತೆಯಲ್ಲಿ ಮೋಸೆ ಮಾತ್ರ ಹತ್ರ ಹೋಗ್ತಾರೆ, ಬೇರೆಯವರೆಲ್ಲ ದೂರ ಹೋಗ್ತಾರೆ. ನಾವು ಇವತ್ತು ದೇವರ ಪ್ರಸನ್ನತೆಯಲ್ಲಿ ಹತ್ರ ಹೋಗ್ತಾ ಇದ್ದೀವ, ದೂರ ಹೋಗ್ತಾ ಇದ್ದೀವ? ಇನ್ನೊಂದು ವಿಷಯ, ಅಲ್ಲಿ ಮೌಂಟ್ ಸಿನಾಯ್, ಹಂಗಂದ್ರೆ ಸಿನಾಯ್ ಬೆಟ್ಟದಲ್ಲಿ ಏನಕ್ಕೋಸ್ಕರ ದೇವರಲ್ಲಿ ಇಳಿದು ಬರ್ತಾರೆ? ಇನ್ನೊಂದು ವಿಷಯ, ಅವ್ರ ಜನರು ಅವ್ರ ಮಕ್ಕಳನ್ನು, ಅವರು ಸ್ವಂತ ಮಕ್ಕಳು ಅಂತ ಯಾರನ್ನ ಕರೀತಾರೆ? ಇಸ್ರೇಲ್ ಜನರನ್ನ ಹಳೆ ಒಡಂಬಡಿಕೆಯಲ್ಲಿ ಕರೀತಾರೆ. ಅಂಥ ಜನರನ್ನು ನೋಡಬೇಕು ಅಂತ ದೇವರಲ್ಲಿ ಆಸೆಯಿಂದ ದೇವರು ಅವರ ಪ್ರಸನ್ನತೆಯನ್ನು ಅಲ್ಲಿ ಮೇಲೆ ಬಿಟ್ಟು ಇಲ್ಲಿ ಕೆಳಗಡೆ ಇಳಿದು ಬರ್ತಾರೆ. ಅವ್ರ ಮಹಿಮೆಯಲ್ಲಿ ಇಳಿದು ಬರುವಾಗ ಈ ಜನರು, ಅವ್ರ ಮಕ್ಕಳು, ಅವರು ಇವಾಗ ನಿಮ್ಮ ತಂದೆ ಆದ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಓಡೋದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ದೇವರನ್ನು ನೋಡಿ ಅದೇ ರೀತಿ ಅವರು ಓಡಿ ಹೋಗ್ತಾರೆ. ಯಾಕಂದರೆ ಮಹಾಪರಿಶುದ್ಧವಾದ ದೇವರ ಪ್ರಸನ್ನತೆಯಲ್ಲಿ ಹೋಗ್ಬೇಕಾದ್ರೆ ಅವರ ಅಶುದ್ಧತೆ ಅವ್ರ ಪ್ರಸನ್ನತೆಯಲ್ಲಿ ಹೋಗೋಕ್ಕೆ ತಡೆ ಆಯಿತು. ಯಾಕಂದರೆ ಅವ್ರು ಮಾಡಿರುವಂಥ ತಪ್ಪುಗಳು ಅವ್ರ ಕಣ್ಮುಂದೆ ಬಂತು. ದೇವರ ಪ್ರಸನ್ನತೆಯನ್ನು ನೋಡಿ, ದೇವರೇ ನನ್ನಲ್ಲಿ ತಪ್ಪಿದೆ, ನನ್ನನ್ನು ಸರಿಪಡಿಸಿ ಅಂತ ಯಾರೂ ಅಲ್ಲಿ ಹೋಗಿಲ್ಲ. ಮೋಸೆ ಮಾತ್ರ ಒಳಗಡೆ ಹೋದ್ರು. ನನ್ನ ಸರಿಪಡಿಸಿ ಅಂತ ಹೋಗಿದ್ದೊಬ್ರು ಯಾರು? ಮೋಸೆ ಒಳಗಡೆ ಹೋಗ್ತಾರೆ. ಆದರೆ ನಾವು ಇವತ್ತು ಆ ಪ್ರಸನ್ನತೆಯನ್ನು ನೋಡಿ ಮುಂದೆ ಹೋಗ್ತಾ ಇದೀವ, ಹಿಂದೆ ಹೋಗ್ತಾ ಇದೀವ ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕು. ಇನ್ನೊಂದು ಏನಾಯ್ತು, ಅಲ್ಲಿ ದೇವರು ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊತಾರೆ. ಕವನೆಂಟ್ ಅಂತ ಇದೆ ಇಂಗ್ಲೀಷಲ್ಲಿ. ಕವನೆಂಟ್ ಅಂದರೆ ಏನು? ಒಂದು ಒಪ್ಪಂದ, ಒಂದು ಅಗ್ರಿಮೆಂಟ್. ಇವಾಗ ಹಳೆ ಕಾಲದಲ್ಲಿ ರಾಜರೆಲ್ಲ ಏನಕ್ಕೋಸ್ಕರ ಒಂದು ಒಪ್ಪಂದ ಮಾಡ್ಕೊತಿದ್ರು? ನಿಮಗೂ ಶಾಂತಿ ಇರಬೇಕು, ನಮಗೂ ಶಾಂತಿ ಬೇಕು, ಇಬ್ರು ಒಂದು ಶಾಂತಿಯಾದ ಒಂದು ಸ್ಟೇಟಲ್ಲಿ ಬಾಳೋಲ್ಲ ಅಂತ ಒಂದು ಅಗ್ರಿಮೆಂಟ್ ಹಾಕೊತಾರೆ. ಬ್ರಿಟಿಷರಿಗೂ ಇಂಡಿಯನ್ಸ್ಗೂ ಒಂದು ಅಗ್ರಿಮೆಂಟ್ ಇತ್ತು. ಏನು, ಒಂದೊಂದು ರಾಜರ ಜೊತೆ ಅವ್ರು ಅಗ್ರಿಮೆಂಟ್ ಮಾಡ್ಕೊತಾ ಇದ್ರು. ಅದೇ ರೀತಿ ದೇವರು ಅವ್ರ ಮಕ್ಕಳ ಜೊತೆ ಒಂದು ಅಗ್ರಿಮೆಂಟಲ್ಲಿ ಮಾಡ್ತಾರೆ. ಅಗ್ರಿಮೆಂಟ್ ಅಂದರೆ ಏನು? ನಿಮಗೂ ಒಂದು ಪ್ರಾಫಿಟ್ ಸಿಗಬೇಕು, ನನಗೂ ಒಂದು ಪ್ರಾಫಿಟ್ ಸಿಗಬೇಕು. ಒಂದು ಸೈಡಾಗಿ ಅಗ್ರಿಮೆಂಟ್ ಇರಬಾರ್ದು. ಒಂದು ಒಳ್ಳೆ ಅಗ್ರಿಮೆಂಟ್ ಅಂದರೆ ಏನು? ಇವಾಗ ನೀವು ಮನೆ ಸೇಲ್ ಮಾಡುವಾಗ ಒಂದು ಅಗ್ರಿಮೆಂಟ್ ಹಾಕ್ತೀರಾ, ಅಥವಾ ನೀವು ಲೀಸ್ಗೆ ಹಾಕ್ಕೊಳ್ಳುವಾಗಲಿ, ರೆಂಟ್ ಕೊಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಹಾಕ್ತೀರಾ. ಏನು? ನನಗೆ ಈ ಮನೆ ಕೊಟ್ಟರೆ ನಾನು ನಿಮಗೆ ಪ್ರತಿ ತಿಂಗಳು ಇಷ್ಟು ಹಣ ಕೊಡ್ತೀನಿ ಅಂತ. ಅದು ಒಂದು ಒಳ್ಳೆ ಅಗ್ರಿಮೆಂಟು. ಅವ್ರಿಗೂ ಕಾಸು ಬೇಕು, ನಿಮಗೂ ಮನೆ ಬೇಕು, ಆ ಥರ ಒಂದು ಅಗ್ರಿಮೆಂಟಲ್ಲಿ ನಡೆಯುತ್ತೆ. ಇಲ್ಲಿ ದೇವರು ಏನು ಮಾಡ್ತಾರೆ, ಅವ್ರ ಮಕ್ಕಳ ಜೊತೆ ಒಂದು ಅಗ್ರಿಮೆಂಟ್ ಹಾಕ್ಕೊತಾರೆ. ಅಬ್ರಹಾಮನ ಜೊತೆನೂ ಒಂದು ಅಗ್ರಿಮೆಂಟ್ ಹಾಕ್ಕೊತಾರೆ. ಸ್ಟಾರ್ಟಿಂಗಲ್ಲಿ ಮೊದಲಾದ ಅಗ್ರಿಮೆಂಟ್ ಯಾವುದು? ಕವೆನೆಂಟ್ ಅಂತ ಒಂದು ಬೈಬಲಲ್ಲಿ. ನೋಹಾನ ಜೊತೆ ಒಂದು ಕವೆನೆಂಟ್ ಮಾಡ್ಕೊತಾರೆ ದೇವರು. ಏನಂತ? ಇನ್ಮೇಲೆ ನಾನು ಈ ಜನರನ್ನು ಜಲದಿಂದ ನಾನು ಎಲ್ಲರನ್ನು ಇಡೀ ಭೂಲೋಕವನ್ನು ನಾಶ ಮಾಡಲ್ಲ ಅಂತ ನೋಹಾನ ಜೊತೆ ಒಂದು ಪ್ರಾಮಿಸ್ ಕೊಡ್ತಾರೆ ದೇವರು. ಅಬ್ರಹಾಮನಿಗೆ ಏನಂತ ಹೇಳ್ತಾರೆ? ಸಂತತಿಗಳು ಈ ಜಲರಾಶಿ ಅಂತೆ, ಏನದು, ಮರಳಿನಂತೆ ಇರಲಿ, ಮತ್ತು ಸ್ಟಾರ್ಸ್, ಏನು, ನಕ್ಷತ್ರಗಳ ಹಾಗೆ ನಿಮ್ಮ ಸಂತತಿಯನ್ನು ನಾನು ಅಷ್ಟು ಹೆಚ್ಚು ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಹಾಕ್ತಾರೆ. ಅದಕ್ಕೆ ಅಬ್ರಹಾಮನು ಕೊಡಬೇಕಾಗಿದ್ದೇನು? ಅವರ ವಿಶ್ವಾಸವನ್ನು, ಅವರ ಪೇಷನ್ಸ್ಗೆ ಏನು ಹೇಳ್ತೀರಾ? ಅವರ ತಾಳ್ಮೆಯನ್ನು, ಅಥವಾ ನೀಡಿಯ ತಾಳ್ಮೆ ಅಂತಾರಲ್ಲ, ತುಂಬ ದೀರ್ಘ ಶಾಂತಿಯಿಂದ ವೇಟ್ ಮಾಡಬೇಕಿತ್ತು. ದೇವರು ಕೊಟ್ಟಿರುವಂಥ ಒಂದು ಪ್ರಾಮಿಸ್ ಅಂದರೆ ಸತ್ಯವನ್ನು, ಏನದು, ಅವರು ಕೊಟ್ಟಿರುವಂಥ ವಾಗ್ದಾನವನ್ನು ಪಡೆಯಬೇಕಾದ್ರೆ ಅವರು ತುಂಬ ವರ್ಷ ವೇಟ್ ಮಾಡಬೇಕಿತ್ತು, ಕಾದಿರಬೇಕಾಗಿತ್ತು. 20-25 ವರ್ಷ ಮನುಷ್ಯ ಕಾದಿದ್ರು. ಒಂದೇ ಒಂದು ಪ್ರಾಮಿಸ್ ಇಟ್ಕೊಂಡು 20-25 ವರ್ಷ ಅಬ್ರಹಾಮನು ಕಾದಿದ್ರು. ಅದೇ ರೀತಿ ಮೋಸೆ ಜೊತೆ ಏನಂತ, ಮೋಸೆ ಅಂದರೆ ಇಸ್ರೇಲ್ ಜನರ ಜೊತೆ ಒಂದು ಅಗ್ರಿಮೆಂಟ್ ಹಾಕೊತಾರೆ ದೇವರು. ಏನಂತ? ನೀವು ಕೊಡುವಂಥ ಎಲ್ಲ ಕಟ್ಟಳೆಗಳನ್ನು ಪಾಲನೆ ಮಾಡಿದ್ರೆ ನಾನು ನಿಮಗೆ ಇದೆಲ್ಲ ಕೊಡ್ತೀನಿ. ನೀವು ಹಾಲು ಜೇನು ಹರಿಯುವಂಥ ಒಂದು ದೇಶವನ್ನು ಹೋಗಿ ಸೇರ್ತೀರಾ, ಅಲ್ಲಿ ನಾನು ನಿಮಗೆ ಈ ರೀತಿ ಒಳ್ಳೆಯದನ್ನು ಮಾಡ್ತೀನಿ ಅಂತ. ನೀವು ಕೆಟ್ಟದ್ದು ಮಾಡಿದ್ರೆ ನಿಮ್ಮಲ್ಲಿ, ಇವಾಗ ಅಲ್ಲಿ ಏನಾಗಿತ್ತಂದರೆ, ದೇವರು ಪ್ರತಿಯೊಂದು ಸಾರಿನೂ ಅಲ್ಲಿ ಇಳಿದು ಬರಬೇಕಾದ್ರೆ ದೇವರ ಅವ್ರು ಆ ಕಾಲದಲ್ಲಿ ಚರ್ಚ್ ಇರಲಿಲ್ಲ. ಚರ್ಚ್ ಬದಲಾಗಿ ಏನಿತ್ತು? ಒಂದು ಟೆಂಟ್ ಇತ್ತು ಅವ್ರಿಗೆ. ಒಂದು ಗೂಡಾರ ಇತ್ತು. ಗೂಡಾರದಲ್ಲಿ ಹೇಗಿತ್ತಂದರೆ, ಒಂದು
ಆಚೆಗಡೆ ಇರುವಂಥ ಒಂದು ಗೂಡಾರ ಇತ್ತು. ಒಂದು ದೊಡ್ಡ ಗೂಡಾರದಲ್ಲಿ 2 ಪಾರ್ಟ್ ಮಾಡಿದ್ರು. ಒಂದು ಪಾರ್ಟ್ ಒಳಗಡೆ ಇರೋದಲ್ಲಿ ಮಾತ್ರ ಯಾರು ಪ್ರೀಸ್ಟ್ ಆರನ್ ಅನ್ನುವಂಥ ಒಂದು ಯಾಜಕರು, ದೊಡ್ಡ ಯಾಜಕರು, ಯಾರು ಸೀನಿಯರ್ ಯಾಜಕರು ಯಾರಾಗಿದ್ರು, ಮೊದಲು ಆಗಿದ್ದ ಯಾಜಕರು ಆರನ್ ಅನ್ನೋರು. ಅವ್ರೇನು ಮಾಡಬೇಕಿತ್ತು, ವರ್ಷದಲ್ಲಿ ಒಮ್ಮೆ ಒಂದೇ ಒಂದು ಸತಿ ಒಳಗಡೆ ಇರುವಂಥ ಗೂಡಾರ, ಇವಾಗೇನು ಹೇಳಿದೆ ಎರಡು ಪಾರ್ಟ್ಸ್ ಇದೆ ಅಂತ, ಪ್ರತಿ ದಿವಸ ಹೋಗಿ ಮಾಡಬೇಕಿದ್ದ ಕಾರ್ಯಗಳನ್ನು ಈ ಒಂದು ಭಾಗದಲ್ಲಿ ಮಾಡ್ತಿದ್ರು. ಇನ್ನು ಒಳಗಡೆ ಹೋಗ್ಬೇಕಾದ್ರೆ ಒಬ್ಬರೇ ಒಬ್ಬರು, ಅದು ಯಾರೋ ಆರನ್ ಅನ್ನುವಂಥ ಆ ಒಂದು ಮಹಾಯಾಜಕರು ಅಂತ ಹೇಳ್ತಾರಲ್ಲ, ಆ ಮಹಾಯಾಜಕರು ಒಳಗಡೆ ಹೋಗಿ ಏನು ಮಾಡಬೇಕಿತ್ತು, ಅವರ ಯಜ್ಞವನ್ನು ಸಲ್ಲಿಸಬೇಕಿತ್ತು. ಏನಕ್ಕೋಸ್ಕರ ಸಲ್ಲಿಸ್ತಿದ್ರಂದ್ರೆ ಅವರ ಪಾಪಗಳಿಂದ ಕ್ಷಮಾಪಣೆ ಜನರಿಗೋಸ್ಕರ. ಮೊದಲು ಏನು ಮಾಡಬೇಕಿತ್ತಂದರೆ ತನ್ನ ಪಾಪಗಳನ್ನು ಅವರು ಅದಕ್ಕೋಸ್ಕರ ಕ್ಷಮೆ ಕೇಳಬೇಕಿತ್ತು. ಯಾಕಂದರೆ ಅವರು ಕೊರತೆ ಉಳ್ಳುವಂಥ ಮನುಷ್ಯರು ಅಂತ ದೇವ್ರ ಈ ರೀತಿ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಏನಂತ, ಮೊದಲು ನಿನ್ನ ಪಾಪಗಳಿಗೋಸ್ಕರ, ಹಂಗಂದರೆ ಆ ಯಾಜಕನ ಪಾಪಗಳಿಗೋಸ್ಕರ ಅವ್ರು ಕ್ಷಮೆ ಪಡ್ಕೊಬೇಕು. ಅದಾದ ಮೇಲೆ ಜನರ ಪಾಪಗಳಿಗೋಸ್ಕರ ಅವರು ಕ್ಷಮೆ ಪಡ್ಕೊಬೇಕಾಗಿತ್ತು. ಈ ರೀತಿ ಒಂದು ಸಿಸ್ಟಮ್ ಇತ್ತು ಅವರಲ್ಲಿ. ಆಚೆಗಡೆ ಇರುವಂಥದ್ದು ಪ್ರತಿ ದಿವಸನೂ ಅಲ್ಲಿ ಯಾಜಕರು ಅಂತ ಒಂದು ಕೂಟ ಇದ್ರಲ್ಲ, ಅವರು ಪ್ರತಿ ದಿವಸನೂ ಅಲ್ಲಿ ಮಾಡಬೇಕಿರುವಂಥ ಕಾರ್ಯಗಳು, ಅದ್ರ ಬಗ್ಗೆ ನೀವು ಲೆವಿಟಿಕಸಲ್ಲಿ ಓದ್ಬೋದು. ಯಾಜಕರ ಬಗ್ಗೆ ಅದರಲ್ಲಿ ಏನೇನು ಮಾಡಬೇಕಿತ್ತು ಪ್ರತಿ ದಿವಸ ಅಂತ ಅದರಲ್ಲಿ ದೇವರು ಡೀಟೇಲಾಗಿ ಬರೆದಿಟ್ಟಿದ್ದಾರೆ. ಆದರೆ ಅಲ್ಲಿ ಏನು ಮಾಡಬೇಕಿತ್ತು, ಅದಾದಮೇಲೆ ಅಲ್ಲಿ ಒಂದು ವಿಷಯ ಏನು ಹೇಳ್ತಾರೆ ಅಂದರೆ, ನೀವು ಹೀಬ್ರೂಸ್ 7ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯದಿಂದ ಓದಬೇಕಾದ್ರೆ ಅದರಲ್ಲಿ ನಿಮಗೆ ಕೆಲವು ವಿಷಯಗಳು ಬರುತ್ತೆ. ಇದು ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಮೊದಲು ಹೇಳ್ತೀನಿ. ಇವಾಗ ದೇವ್ರು ನಮ್ಮ ಜೊತೆನೂ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಯಾರಿಗಾದ್ರೂ ಗೊತ್ತಾ ಏನು ಒಪ್ಪಂದ ಮಾಡಿದ್ದಾರೆ ದೇವ್ರು ನಮ್ಮ ಜೊತೆ? ಏನು, ಇವಾಗ ಏಸು ತೀರ್ಕೊಂಡ ಮೇಲೆ ಒಂದು ಒಪ್ಪಂದ ನಮ್ಮ ಜೊತೆ ದೇವ್ರು ಏಸು ಎದ್ದ ಮೇಲೆ, ಹಂಗಂದ್ರೆ ನಮ್ಮ ಪಾಪಗಳಿಗೋಸ್ಕರ ದೇವರು ಬಲಿ ಆದಮೇಲೆ ತಿರುಗಿ ಮೇಲೆ ಹೋದ್ಮೇಲೆ ಒಂದು ಒಪ್ಪಂದ ದೇವ್ರು ನಮ್ಮ ಜೊತೆ ಮಾಡ್ಕೊಂಡಿದ್ದಾರೆ. ಏನು ಒಪ್ಪಂದ ಅದು? ಅದು ಒಪ್ಪಂದ ಅಲ್ಲ, ಅದು ಸತ್ಯ. ಅಂದರೆ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ ದೇವರು, ಅದು ವಾಗ್ದಾನ, ದೇವರ ವಾಗ್ದಾನ. ಅದು ದೇವ್ರು ಕೊಟ್ಟಿರುವಂಥ ವಾಗ್ದಾನ. ಅಂದರೆ ಏನೊಂದು ಪ್ರಾಮಿಸು, ನನ್ನ ಮೇಲೆ ಯಾರಾದ್ರು ನಂಬಿಕೆ ಇಟ್ಕೊಂಡ್ರೆ ನಾನು ಅವ್ರಿಗೆ ರಕ್ಷಣೆಯನ್ನು ಕೊಡ್ತೀನಿ ಅನ್ನೋದು ಅವರ ವಾಗ್ದಾನ. ದೇವ್ರು ನಮ್ಮ ಜೊತೆ ಹಾಕಿರುವಂಥ ಒಂದು ಅಗ್ರಿಮೆಂಟ್ ಇದೆ. ಅದು ಎಲ್ಲರ ಜೊತೆ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ, ಅದು ಬಿಗಿನಿಂಗಿಂದ ಇದೆ. ನೀವು ಯುಗದ ಸಮಾಪ್ತಿವರೆಗೂ ಅಂದರೆ ದೇವರು ಈ ಪ್ರಪಂಚವನ್ನು ಸಂಪೂರ್ಣವಾಗಿ ಅಳಿಸೋವರೆಗೂ ದೇವ್ರು ನಮ್ಮ ಜೊತೆ ಇರ್ತೀನಿ ಅಂತ ಒಂದು ಸಂಬಂಧ ಮಾಡ್ಕೊಂಡಿದ್ದಾರೆ. ಅದು ಬೇರೆ. ವಾಗ್ದಾನ ಅದೆಲ್ಲೋ ವಾಗ್ದಾನ. ನಾನು ಕೇಳ್ತಿರೋದು ಒಂದು ಅಗ್ರಿಮೆಂಟ್ ಅಂದ್ರೆ ಏನು? ಒಪ್ಪಂದ ಅಂದರೆ 2 ಸೈಡು ಒಂದೊಂದು ನಡಿಬೇಕು. ಏನು ಒಪ್ಪಂದ ಹಾಕ್ಕೊಂಡಿದ್ದಾರೆ ದೇವರು? ತುಂಬ ಮುಖ್ಯವಾದ ವಿಷಯ. ಇವಾಗ ನಿಮ್ಗೆ ಏನು ಒಪ್ಪಂದ ಇದೆ ಅಂತಾನೆ ಗೊತ್ತಿಲ್ಲ ಅಂದರೆ ಯಾವ ರೀತಿ ನೀವು ದೇವ್ರ ಜೊತೆ ಮಾತಾಡ್ತೀರಾ? ಹೇಳಿ. ಇವಾಗ ನಮಗೆ ದೇವರು ಹೊಸ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ. ಈ ಒಪ್ಪಂದವನ್ನು ನಾನು ಮಾಡ್ತೀನಿ ಅಂತ ದಾವೀದನ ಕಾಲದಲ್ಲಿ ಹೇಳಿದ್ರು. ದಾವೀದನು ಬಂದ್ಬಿಟ್ಟು ದೇವ್ರು ಏನು ಹೇಳ್ತಾರೆ, ನನ್ನ ಮನಸ್ಸಿಗೆ ಕೃಪೆನೂ ಅಲ್ಲ. ದಾವೀದನು ದೇವ್ರು ಏನಂತ ಹೇಳ್ತಾರೆ, ನನ್ನ ಮನಸ್ಸಿಗೆ ಬಹಳ ಪ್ರಿಯವಾದ ದಾವೀದನು ಅಂತ ಹೇಳ್ತಾರೆ. ದಾವೀದನನ್ನು ಏನಕ್ಕೋಸ್ಕರ ಕರೆದಿದ್ರು? ದೇವರು ರಾಜನಾಗಿ ಕರೆದಿದ್ರು. ಆದರೆ ದೇವರ ಪ್ರಸನ್ನತೆಗೋಸ್ಕರ ದಾವೀದನು ಅಷ್ಟು ಆಸೆ ಪಟ್ಟು, ಅಷ್ಟು ಅವರ ಪ್ರಸನ್ನತೆಯಲ್ಲಿ ಇರಬೇಕು, ಅವ್ರನ್ನ ಯಾವ ರೀತಿ ಸಂತೋಷ ಪಡಿಸ್ಬೇಕು ಅಂತ ಯೋಚನೆ ಮಾಡಿದ್ರಿಂದ ಅವ್ರೇನು ಮಾಡ್ತಾರೆ, ದಾವೀದ ತನ್ನಂತಾನೆ ಏನಂತ ಭಿಕ್ಷಕ ಅಂತ ಕರೀತಾರೆ. ಹಂಗಂದ್ರೆ ದೇವರ ಪ್ರಸನ್ನತೆಗೋಸ್ಕರ ನಾನು ಭಿಕ್ಷಕನಾಗಿದ್ದೀನಿ ಅಂತ ಆ ಒಂದು ಸಿಚುವೇಶನ್ ಹೇಳುವಾಗ ದೇವರು ಅವರನ್ನು ಒಂದು ಪ್ರವಾದಿಯಾಗಿ ಮಾರ್ಪಡಿಸ್ತಾರೆ. ರಾಜನಾಗೂ ಇಟ್ಟು ಒಂದು ಪ್ರವಾದಿಯಾಗೂ ಮಾರ್ಪಡಿಸ್ತಾರೆ. ಅದರಲ್ಲಿ ಒಂದು ವಿಷಯ ಏನಂದ್ರೆ, ಒಂದು ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೋಸೆ ಜೊತೆ ಆದ ಒಪ್ಪಂದದಲ್ಲಿ ಏನಂತ ಇದೆ, ಈ ಕಟ್ಟಳೆಗಳನ್ನು ಕೊಟ್ಟು ಈ ಕಟ್ಟಳೆಗಳನ್ನು ಪಾಲು ಮಾಡಿದ್ರೆ ನಿಮಗೆ ಈ ರೀತಿ ಎಲ್ಲ ನಡೆಯುತ್ತಂತೆ. ಡ್ಯೂಟ್ರಾನಮಿ 32 ಅಲ್ಲೆಲ್ಲೋ ಇದೆ. ಅದು ನೀವು ಓದಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಡ್ಯೂಟ್ರಾನಮಿಯಲ್ಲಿ. ಆದರೆ ಆ ಒಪ್ಪಂದ ಆದಮೇಲೆ ಒಂದು ಯಾಜಕನನ್ನು ದೇವರು ಅಲ್ಲಿ ಇಡ್ತಾರೆ. ಒಂದೊಂದು ಒಪ್ಪಂದ ಮಾಡುವಾಗಲೂ ಒಂದು ಯಾಜಕರನ್ನು ದೇವರಲ್ಲಿ ನೇಮಿಸ್ತಾರೆ. ನೀವು ಆಬ್ರಾಮನ ಕಾಲದಲ್ಲಿ ನಿಮ್ಗೊಂದು ಯಾಜಕರು ನೋಡ್ತೀರಾ, ಅವ್ರ ಹೆಸರು ಮೆಲ್ಕಿಸೆದೇಕ್ ಅಂತ ಇದೆ. ಮೆಲ್ಕಿಸೆದೇಕ್ ಯಾರು? ಒಂದು ರಾಜನಾಗಿರ್ತಾನೆ. ಅವ್ರ ಹತ್ರ ದೇವ್ರು ಏನು ಮಾಡ್ತಾನೆ, ಅಬ್ರಾಹ್ಮನ್ ಏನು ಮಾಡ್ತಾನೆ, ಅವನಿಗೆ
ವಾರ್ ಅಂದರೆ ಯುದ್ಧ ಮಾಡಿ ಬರುವಾಗ ಅದರಲ್ಲಿ ಒಂದು 10 ಭಾಗ ಎತ್ಕೊಂಡೋಗಿ ಟೈತ್ ಆಫರಿಂಗ್ ಥರ ಹೋಗಿ ಮೆಲ್ಕಿಸೆದೇಕ್ ಹತ್ರ ಕೊಡ್ತಾರೆ. 10 ಭಾಗವನ್ನು ಎತ್ಕೊಂಡೋಗಿ ಕೊಡ್ತಾರೆ. ಮೋಸೆಯ ಕಾಲದಲ್ಲಿ ದೇವರು ಅವರು ಕೊಟ್ಟಿರುವಂಥ ಕಟ್ಟಳೆಗಳ ಪ್ರಕಾರ ಇಸ್ರೇಲ್ ಜನರು ಲೇವಿಯರ ಹತ್ರ 10 ಭಾಗ, ಅವ್ರಿಗೆ ಬಂದಿದ್ದ ಎಲ್ಲ ಒಂದು ಪ್ರೊಡ್ಯೂಸಲ್ಲೂ 10 ಭಾಗ ಎತ್ಕೊಂಡೋಗಿ ದೇವ್ರ ಹತ್ರ ಕೊಡಬೇಕು ಅಂತ ಇತ್ತು. ಇವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಅದನ್ನು ಚೇಂಜ್ ಮಾಡಿದಾರಾ ಇಲ್ವಾ? ಚೇಂಜ್ ಮಾಡಿದ್ದಾರೆ. ಒಂದು ಒಪ್ಪಂದ ಆದಮೇಲೆ ಒಂದು ಪ್ರೀಸ್ಟ್ ಲೇವಿಯರನ್ನು ಅಲ್ಲಿ ಆ ಪೊಸಿಷನಲ್ಲಿ ಇಡಬೇಕಿತ್ತು. ದೇವ್ರು ಇಟ್ಟಿದ್ದಾರಾ ಇಟ್ಟಿಲ್ವಾ? ಒಂದು ಪ್ರೀಸ್ಟ್ ಅಂದರೆ ಏನು? ಪ್ರೀಸ್ಟ್ಗೆ ಏನು ಹೇಳ್ತೀರಾ? ಯಾಜಕರು. ಯಾಜಕರನ್ನು ಹೊಸ ಒಡಂಬಡಿಕೆಯಲ್ಲಿ ಇಟ್ಟಿದ್ದಾರಾ ಇಲ್ವಾ ದೇವರು? ಯಾರು? ಯೇಸು ಕ್ರಿಸ್ತು ಒಂದು ಯಾಜಕನಾಗಿ ಇಟ್ಟಿದ್ದಾರೆ ನಮ್ಮನ್ನು. ನೀವು ಎಲ್ಲಿ ಬರೆದಿದ್ದಾರೆ ಹೇಳಿ? ಸಾಮ್ಸಲ್ಲಿ 3-4 ಕಡೆ ಬರೆದಿದ್ದಾರೆ. ಮೆಲ್ಕಿಸೆದೇಕನ ಹಾಗೆ ನಾನು ನಿನ್ನನ್ನು ಒಂದು ಯಾಜಕನಾಗಿ ಇಟ್ಟಿದ್ದೀನಿ ಅಂತ ಎಲ್ಲಿ ಹೇಳಿದ್ದಾರೆ? Psalms 110 verses 4 ಹೋದೆ. Psalms 110 verses 4. ಆಮೇಲೆ ಅಲ್ಲಿ ಏನು ಬರ್ದಿದೆ? ಸದಾಕಾಲ ಹಾಗೆ ಕರ್ತರು ಆಣೆ ಇಟ್ಟು ನುಡಿದಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ? ಬರ್ದಿದ್ಯಾರು? ಕೀರ್ತನೆಗಳನ್ನು ಬರ್ದಿದ್ಯಾರು? ದಾವೀದನು ಬರ್ದಿದ್ದಾರೆ. ಅಲ್ಲಿ ದಾವೀದನು ಏನಂತ ಹೇಳ್ತಾ ಇದ್ದಾರೆ? ಸದಾಕಾಲ ಮೆಲ್ಕಿಸೆದೇಕನ ಹಾಗೆ ನಿನ್ನನ್ನು ಯಾಜಕನಾಗಿ ನಾನು ನೇಮಿಸಿದ್ದೇನೆ ಅಂತ. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ? ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತು ನಮಗೋಸ್ಕರ, ಇವಾಗ ಯೇಸು ಕ್ರಿಸ್ತು ಕ್ರಾಸ್ ಅಂದ್ರೆ ಶಿಲುಬೆಯಲ್ಲಿ ಸಾಯುವಾಗ ಅಲ್ಲಿ ಒಂದು ವಿಷಯ ನಡೀತು. ಏನೇನು ನಡೀತು ಶಿಲುಬೆಯಲ್ಲಿ ಅವರು ತೀರ್ಕೊಂಡ ಆದ್ಮೇಲೆ? ಒಂದು 3-4 ವಿಷಯಗಳು ನಡೆಯುತ್ತಲ್ಲ. ಏನು ನಡೆಯುತ್ತೆ? ತೆರೆ ಬಂದ್ಬಿಟ್ಟು ಎಲ್ಲಿ? ದೇವಾಲಯದಲ್ಲಿದ್ದ ತೆರೆಗಳು ಮೇಲಿಂದ ಕೆಳಗಡೆ ಹರಿಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನಾಯ್ತು? ಕತ್ತಲೆ ಆಯಿತು, ಭೂಕಂಪ ಆಯಿತು, ಕತ್ತಲೆ ಆಯಿತು. ಇದೆಲ್ಲ ಆಯಿತು. ಅದಕ್ಕಿಂತ ಮುಖ್ಯವಾದ ಮೊದಲನೇ ವಿಷಯ, ಸಮಾಧಿಯಲ್ಲಿದ್ದವರೆಲ್ಲ ಎದ್ರು, ಇದೆಲ್ಲ ಆಯಿತು. ಆದರೆ ನಾನು ಬರೀ ಫಸ್ಟ್ ಹೇಳಿದ್ರಲ್ಲ, ತೆರೆಗಳು ಕಿತ್ತಾಕಿದ್ರು ಅಂತ. ಏನಕ್ಕೋಸ್ಕರ ದೇವ್ರು ಆ ಥರ ಒಂದು ಮಾಡಿದ್ರು? ಆ ವಿಷಯ ಏನಕ್ಕೋಸ್ಕರ ನಡೀತಲ್ಲಿ? ಆಯಿತು, ಅದು ಒಂದು ಎಕ್ಸ್ಪ್ಲನೇಷನ್ ಆಯಿತು. ಬೇರೆ ಏನಕ್ಕೋಸ್ಕರ? ಒಂದು ದೇವರು ಪ್ರತಿಯೊಂದು ವಿಷಯ ಬೈಬಲಲ್ಲಿ ಬರೆದಾಗ್ಲೂ ಒಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲ, ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರಲ್ಲ, ನಮ್ಮ ಜೊತೆ ಹೊಸ ಒಡಂಬಡಿಕೆ ಮಾಡಿದ್ದಾರೆ. ಅದಕ್ಕೆ ಬೈಬಲಲ್ಲೇ ಏನಂತ ಬರೆದಿದೆ? ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ. ಏನಕ್ಕೋಸ್ಕರ? ಹಾಂ 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 ಇದಕ್ಕಿಂತ ಮುಖ್ಯವಾದ ಒಂದು ಕಾರಣ ಏನಂದರೆ, ಇದಕ್ಕಿಂತ ತುಂಬ ಮುಖ್ಯವಾದ ಕಾರಣ ಏನಂದರೆ, ಒಂದು ಯಾಜಕನನ್ನು ಚೇಂಜ್ ಮಾಡುವಾಗ ಇವಾಗ ಏನಾಯ್ತಂದರೆ, ಮನುಷ್ಯರು ಜಾಗದಲ್ಲಿ ಹೋಗಬೇಕಾಗಿಲ್ಲ. ನಮಗೋಸ್ಕರ ಏನಂತ ಬರೆದಿದ್ದಾರೆ ಅಂದರೆ, ಹೇಳ್ತೀನಿ. ಹೀಬ್ರೂ 8ನೇ ಅಧ್ಯಾಯ, ಇಲ್ಲ ಇರೋ ನಿಮಿಷ. ಹೀಬ್ರೂಸ್ 4ನೇ ಅಧ್ಯಾಯ 14ರಿಂದ 16 ಹೋದನ.
ಆಮೇನ್. ಆರನನ್ನು ಯಾಜಕನಾಗಿ ಮಾಡಿದಾಗ ಏನಾಯ್ತು, ಅವರೇ ಒಂದು ಬಸವವನ್ನು ಮಾಡಿ ಅವ್ರ ಜನರ ಹತ್ರ ಕೊಟ್ಬಿಟ್ರು. ಯಾಕೆ? ಅವ್ರಿಗೆ ಪ್ರೆಷರ್ ತಾಳಕ್ಕಾಗಿಲ್ಲ. ಅವ್ರೇನು ಮಾಡ್ತಾರೆ, ಜನರು ಹೇಳಿದ್ರಲ್ಲ, ಕೇಳ್ತಾನೆ ಇದ್ದಾರೆ ಏನೋ ಒಂದು ಅಂತ ಒಂದು ಇದನ್ನು ಮಾಡಿ ಕೊಟ್ಬಿಟ್ರು ಆರನ್ನು. ಹಳೆ ಒಡಂಬಡಿಕೆ ಮಾಡಿದಾಗ ಆ ಒಂದು ವಿಷಯ ನಡೀತು. ಈ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಯಾಜಕನಾಗಿ ಯಾರಿದ್ದಾರೆ? ಯೇಸು ಕ್ರಿಸ್ತು ಆಗಿದ್ದಾರೆ. ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ? ನಮ್ಮಲ್ಲಿ ಇರುವಂಥ ಕೊರತೆಗಳು ಅವ್ರಿಗೂ ಗೊತ್ತಂತೆ. ಯಾವ ರೀತಿ? ಯಾಕಂದರೆ ಅವರು ಮನುಷ್ಯನಾಗಿ ಈ ಭೂಲೋಕದಲ್ಲಿ ಬಂದಿದ್ದರ ಕಾರಣ ಅವ್ರಿಗೆ ಕೊರತೆಗಳು ಗೊತ್ತು. ಆಯಿತು, ಏನಕ್ಕೋಸ್ಕರ 30 ವರ್ಷ ದೇವರು ಭೂಲೋಕದಲ್ಲಿದ್ದರು? ಯಾಕಂದರೆ ಅವ್ರ ಮಿನಿಸ್ಟ್ರಿ ಮಾಡಿದ್ದು 3 ವರ್ಷನೇ. ನಮ್ಮ ಬೈಬಲಲ್ಲಿ ಏನಂದಿದೆ? 30 ವರ್ಷ ಆದಮೇಲೆ 3 ವರ್ಷ ದೇವರು ಅವರ ಸುವಾರ್ತೆಯನ್ನು ಸಾರಿ ಅವ್ರ ಕೆಲಸವನ್ನು ಮಾಡಿದ್ರು. 30 ವರ್ಷ ಹಂಗೆ ಏನು ಮಾಡಿದ್ರು ದೇವರು? ಹಾಂ, ದೇವ್ರಿಗೆ ಬೇದಿಯರಾಗಿದ್ದು ತೋರಿಸ್ಕೊಂಡ್ರು. ಅದಾದ್ಮೇಲೆ ಇನ್ನೊಂದು ವಿಷಯವನ್ನು ದೇವ್ರು ಮಾಡ್ತಾರೆ. ಒಂದು ಪ್ರಶ್ನೆ ಕೇಳ್ತೀನಿ. ಜಾನ್ ದ ಬ್ಯಾಪ್ಟಿಸ್ಟ್, ಯೋಹಾನ ಜ್ಞಾನಸ್ಥಾನ ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ? ಅವರು ಬಂದ್ಬಿಟ್ಟು 6 ತಿಂಗಳ ಒಂದು ಸೇವೆಗೋಸ್ಕರ ಅಷ್ಟು ವರ್ಷ ಕಷ್ಟಪಟ್ಟು ಅರಣ್ಯದಲ್ಲಿ ಬಾಳ್ತಾರೆ. ಏನಕ್ಕೋಸ್ಕರ ಅವರು ಬಾಳ್ತಾರೆ? ಅವರು ಎಷ್ಟು ವರ್ಷಗಳು ಬಾಳ್ತಾರೆ ಅರಣ್ಯದಲ್ಲಿ? ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಜ್ಞಾಪಕ ಬಂದಿಲ್ಲ. ಆದರೆ ಅವರು ಬರೀ 6 ತಿಂಗಳ ಸೇವೆಗೋಸ್ಕರ ಎಷ್ಟೋ ವರ್ಷಗಳು ಅರಣ್ಯದಲ್ಲಿ ಬಾಳ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ಮೊದಲೇ ಏನು ಹೇಳಿದ್ದೀನಿ, ಅರಣ್ಯದಲ್ಲಿ ನಮ್ಮ ದೇವರು ಏನಕ್ಕೋಸ್ಕರ ನಡೆಸ್ತಾರೆ? ದೇವ್ರ ವಾಕ್ಯದಲ್ಲಿ ನಾವು ಇನ್ನೂ ಬೆಲೆ ಪಡಬೇಕು, ನಮ್ಮಲ್ಲಿರುವಂಥ ಕೊರತೆಗಳನ್ನು ದೇವರು ಆಚೆ ತೆಗಿಬೇಕು ಅಂತ ಅರಣ್ಯದಲ್ಲಿ ನಡೆಸ್ತಾರೆ. ದೇವರು ಜ್ಞಾನಸ್ಥಾನ ಪಡ್ಕೊಂಡ ಮೇಲೆ ಒಂದು 30 ದಿವಸ ಅರಣ್ಯದಲ್ಲಿ ಇರ್ತಾರೆ. ಯಾರು? ಯೇಸು ಕ್ರಿಸ್ತನು 30 ದಿವಸ ಅರಣ್ಯದಲ್ಲಿ ಬಾಳ್ತಾರೆ. ಆದರೆ 40 ದಿವಸ ಅರಣ್ಯದಲ್ಲಿ ಬಾಳ್ತಾರೆ. ಆ 40 ದಿವಸ ಅರಣ್ಯದಲ್ಲಿ ಬಾಳೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ, 30 ವರ್ಷ ಏನಕ್ಕೋಸ್ಕರ? ಅವರು ದೇವರ ಕಾರ್ಯ ಮಾಡಿದಂತೆ. ಇವಾಗ ಯೋಚನೆ ಮಾಡಿ, ಅವರು ದೇವರ ಕಾರ್ಯವನ್ನು ಮಾಡೋಕ್ಕೋಸ್ಕರ ಭೂಲೋಕಕ್ಕೆ ಬಂದರು. ಆದರೆ 30 ವರ್ಷ ಏನು ಮಾಡೇ ಇಲ್ವಲ್ಲ, ಬರೀ 3 ವರ್ಷ ಮಾಡಿದ್ರು. ಏನಕ್ಕೋಸ್ಕರ? ನಮ್ಮಂಥ ಜನರು ಏನು ಹೇಳ್ತೀವಿ? 30 ವರ್ಷ ವೇಸ್ಟ್ ಮಾಡಿಬಿಟ್ರಲ್ಲ ಯಪ್ಪ, ಬರೀ 3 ವರ್ಷ ತಾನೇ ಸೇವೆ ಮಾಡಿದ್ರು, 30 ವರ್ಷ ವೇಸ್ಟ್ ಮಾಡಿದ್ರಲ್ಲ ಅಂತ ನಾವು ಪ್ರತಿಯೊಬ್ಬರು ಅನ್ನಿಸ್ಕೊಳ್ತೀವ, ಅನ್ಸ್ಕೊಳಲ್ವ? ಹೇಳಿ. ನಿಮ್ಮಲ್ಲಿ ಆ ಪ್ರಶ್ನೆ ನಾನು ಓದಬೇಕಾದ್ರೆ ನನ್ನಲ್ಲೂ ಆ ಪ್ರಶ್ನೆ ಬಂತು. 30 ವರ್ಷ ದೇವರು ಸುಮ್ಮನೆ ಏನಕ್ಕಿದ್ರು? ಹಂಗಂದ್ರೆ ಅವ್ರ ಸ್ವಂತ ಕೆಲಸ ಮಾಡೋಕ್ಕೋಸ್ಕರ ದೇವರು, ಅಲ್ಲೇನು ಅವ್ರ ಮಗನಾಗಿ ಹುಟ್ಟು ಬಂದ್ರು ಆಯಿತು, ಅವ್ರ ಸ್ವಂತ ಕೆಲಸ ಮಾಡೋಕ್ಕೋಸ್ಕರ ದೇವ್ರವ್ರನ್ನ ಕಳಿಸಿಲ್ಲ. ಅವ್ರನ್ನ ಕಳಿಸಿದ್ದು ಒಂದೇ ರೀಸನ್ ಏನು? ಜನರ ಅವ್ರ ಪಾಪಗಳಿಂದ, ಅವ್ರ ಶಾಪಗಳಿಂದ ಅವ್ರನ್ನ ಬಿಡುಗಡೆ ಹೊಂದ್ಕೊಳ್ಬೇಕು ಅನ್ನೋದಕ್ಕೋಸ್ಕರನು. ಇನ್ನೊಂದು, ದೇವರ ಬಳಿಯಲ್ಲಿ ಹೋಗ್ಬೇಕಂದ್ರೆ ನಮ್ಮ ಪಾಪಗಳು ಅವ್ರಿಗೆ ತಡೆಯಾಗಿರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ದೇವ್ರು ಬರ್ತಾರೆ. ಒಂದು ಹೊಸ ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ದೇವ್ರು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಯೇಸು ಕ್ರಿಸ್ತನಾಗಿ ಹುಟ್ಟು ಬರ್ತಾರೆ 2000 ವರ್ಷಗಳ ಮುಂಚೆ. ಆಗ 30 ವರ್ಷ ಏನು ಮಾಡಿದ್ರು ಅವರು ಅಂತ? ಏನು ಕಳ್ತಿರೋದನ್ನ ತೋರಿಸ್ಬೇಕಿತ್ತು. ಹಾಂ ಹಾಂ ಹ್ಞೂ ಹಾಂ ಹಾಂ ಆಮೇನ್ 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 30 ವರ್ಷ ದೇವರು ಅವರನ್ನ ಶೋಧಿಸ್ತಾರಂತೆ. 30 ವರ್ಷ ದೇವರು ಯೇಸುವನ್ನು ಶೋಧಿಸಿದ್ದಾರೆ. ಏನಕ್ಕೋಸ್ಕರ? ಇಲ್ಲೇ 7-8 ಓದಿ. ಹೀಬ್ರೋಸ್ 5ನೇ ಅಧ್ಯಾಯ ವಚನ 7-8. ಕ್ರಿಸ್ತರು ತಾವು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತರಾಗಿರುವಂಥವರಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ತನ್ನ ಮನವಿಗಳನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟರು. ಈಗ ಅವ್ರ ಮಗನಾಗಿದ್ದರು, ದೇವರ ಮಗನಾಗಿದ್ದರು, ಏನು ಮಾಡ್ತಾರೆ? ಅನುಭವಿಸಿದ ಬಾಧೆಗಳಿಂದಲೇ
ವಿಧೇಯತೆಯನ್ನು ಕಲಿತುಕೊಂಡ್ರು. ದೇವರ ಮಗನಾಗಿದ್ದ ಅವರಿಗೆ ಅವರು ಒಂದು ವಿಧೇಯತೆಯನ್ನು ಯಾವ ರೀತಿ ಕಲಿತಾರಂತೆ, ಅವರು ಪಟ್ಟ ಏನಂತಿದೆ ಶ್ರಮ ಅಲ್ಲ, ಅಲ್ಲಿ ವಚನ ಓದಿ 8ನೇ ವಾಕ್ಯ ಓದಿ. ದೇವರ ಮಗನಾಗಿದ್ದ ಅವರಿಗೆ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿಸ್ಕೊಂಡ್ರು. ದೇವರ ಮಗನಾಗಿದ್ದ ಅವರೇ, ಅವರಲ್ಲಿ ಅಷ್ಟು ಜ್ಞಾನ ಇತ್ತು. ಯಾಕಂದರೆ ನೀವು ಅವ್ರು ಓದಬೇಕಾದ್ರೆ ಅವ್ರ ದೇವ್ರು ಯಾವ ರೀತಿ ಇದ್ರು ಅಂತ ಯೇಸು ಅಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಷ್ಟು ಜ್ಞಾನ ಇತ್ತಂತೆ. ದೇವರ ವಾಕ್ಯದ ಬಗ್ಗೆ ಎಲ್ಲ ಜ್ಞಾನವಿತ್ತು ಅವ್ರ ಚಿಕ್ಕ ವಯಸ್ಸಲ್ಲೇ. ಆದರೆ ದೇವರಿಗೆ ವಿಧೇಯತೆಯನ್ನು ತೋರಿಸಿದ್ರೆ ಮಾತ್ರ ಆ ಕ್ಯಾರೆಕ್ಟರ್ ನಮ್ಮಲ್ಲಿ ಬಿಲ್ಡ್ ಆಗತ್ತೆ. ಹಂಗಂದ್ರೆ ನಮ್ಮಲ್ಲಿ ಆ ಒಂದು ಒಳ್ಳೆ ಗುಣಗಳನ್ನು ದೇವರು ಉತ್ಪಾದನೆ ಮಾಡಲ್ಲ. ಆ ಒಂದು ಕಷ್ಟಗಳನ್ನು ಕೊಟ್ಟು ದೇವರು ನಮ್ಮಲ್ಲಿ ಆ ಒಂದು ದಾರಿಯಲ್ಲಿ ನಡೆಸಬೇಕಾದ್ರೆ ಅವಾಗ ಏನಾಗುತ್ತೆ, ಅವರು ದೇವರಿಗೆ ಕೀಳ್ಪಡಿದಲ್ಲಂದ್ರೆ ಏನು, ದೇವರಿಗೆ ಒಳಪಟ್ಟು ಇರುವುದಕ್ಕೆ ನಾವು ಕಷ್ಟಗಳ ಮೂಲಕ ಆಚೆ ಬಂದ್ರೇನೆ. ಆ ವಚನ ಒಂದ್ಸತಿ ತಿರುಗಿ ಹೋದಿ 8ನೇ ವಾಕ್ಯ. ಮಗನಾಗಿದ್ದರು, ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತ್ಕೊಂಡ್ರು. ದೇವರೇ ಮನುಷ್ಯನಾಗಿ ಬಂದಾಗ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತ್ಕೊಂತಾರೆ. ನಾವು ಮಾತ್ರ ಯಾಕೆ ವಿಧೇಯತೆಯನ್ನು ಕಷ್ಟಪಟ್ಟು ಕಲಿಬೇಕು ಅಂತ ಯೋಚನೆ ಮಾಡಲ್ಲ. ಅಷ್ಟು ಜ್ಞಾನ ಇದ್ದ ದೇವರಿಗೆ ಅವ್ರ ಮಿನಿಸ್ಟ್ರಿಯನ್ನು ಅವತ್ತೇ ಅವ್ರು 16-15 ವಯಸ್ಸು ಇರುವಾಗಲೇ ಅವ್ರು ಸ್ಟಾರ್ಟ್ ಮಾಡ್ಬೋದಿತ್ತು ಅವ್ರ ಸೇವೆಗೆ. ಯಾಕಂದರೆ ದೇವ್ರು ಅವ್ರನ್ನ ಕರೆದಿದ್ದು ಅದಕ್ಕೋಸ್ಕರನೇ. ಅವ್ರಿಗೆ ಇದ್ದಿದ್ದ ಕೆಲಸ ಏನು, ಜನರನ್ನು ಅವ್ರ ಪಾಪಗಳಿಂದ ಆಚೆ ತರಬೇಕು ಅನ್ನೋದು ಒಂದೇ ವಿಷಯವಾಗಿತ್ತು. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ದೇವರಿಗೆ ತನ್ನ ಎಲ್ಲ ವಿಷಯಗಳ ಕುರಿತು 10 ಪ್ರಾರ್ಥಿಸ್ತಾರಂತೆ. ಯಾರು? ಯೇಸು ಕ್ರಿಸ್ತು ವಿಜ್ಞಾಪನೆ ಮಾಡಿ 10 ಪ್ರಾರ್ಥಿಸ್ತಾರೆ. ಆ ಥರ ಪ್ರಾರ್ಥಿಸುವಾಗ ಏನಾಗುತ್ತೆ, ದೇವರು ಅವ್ರಿಗೆ ಕಷ್ಟಗಳನ್ನು ಮೂಲಕ ಅವ್ರನ್ನ ನಡೆಸಿ ದೇವರಿಗೆ ವಿಧೇಯತೆಯನ್ನು ಯಾವ ರೀತಿ ಮನುಷ್ಯರು ತೋರಿಸ್ಬೇಕು ಅಂತ ನಮಗೆ ಒಂದು ಎಕ್ಸಾಂಪಲ್ ಆಗಿರಬೇಕು ಅಂತ ದೇವರು ಅದನ್ನೆಲ್ಲ ಮಾಡಿದ್ರು. ದೇವರು ಎಲ್ಲ ಅವರ ಶಕ್ತಿಗಳನ್ನು, ಅವರ ಪ್ರಸನ್ನತೆಯನ್ನು, ಅವರ ಮಹಿಮೆಯನ್ನು ಮೇಲೇನೆ ಬಿಟ್ಟು ನಮಗೋಸ್ಕರ ಒಂದು ಮನುಷ್ಯನಾಗಿ ಬಂದಾಗ ಅವ್ರು ನಿಜವಾಗ್ಲೂ ಒಂದು ಮನುಷ್ಯನಾಗೇ ಬಾಳಿದ್ರು ಅಂತ ಹೇಳೋಕ್ಕೋಸ್ಕರ ಈ ಒಂದು ವಾಕ್ಯವನ್ನು ದೇವರಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮಂಥ ಜನರು ದೇವರಿಗೆ ವಿಧೇಯತೆಯನ್ನು ತೋರಿಸ್ಬೇಕು, ನಾವು ಯಾವ ರೀತಿ ನಡಿಬೇಕು ಅಂತ ತೋರಿಸುವುದಕ್ಕೋಸ್ಕರ ಯೇಸು ಒಂದು ಮನುಷ್ಯನಾಗಿ ಬಂದು ಬಾಳಿ ತೋರಿಸಿದ್ದಾರೆ. ಆದರೆ ಹೊಸ ಒಡಂಬಡಿಕೆಯನ್ನು ಮಾಡಬೇಕಂದ್ರೆ ಒಂದು ವಿಷಯ ಏನಾಗಿತ್ತು, ಯಾವುದೇ ಪಾಪ ಮಾಡದೇ ಇರುವಂಥ ಒಂದು ಮನುಷ್ಯ, ಯಾವುದೇ ಒಂದು ಪಾಪವನ್ನು ಕಂಡದೇ ಇಲ್ಲ ಅಂತ ಒಂದು ಮನುಷ್ಯ ತನ್ನ ಮೇಲೆ ಭೂಲೋಕದ ಎಲ್ಲ ಪಾಪಗಳನ್ನು ತಾವು ಹೊರುತ್ತಾರೆ. ಅವರು ಅಲ್ಲಿ ಕ್ರಾಸ್ ಮೇಲೆ ಏನು ಶಿಲುಬೆಯ ಮೇಲೆ ಸಾಯಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಅವ್ರು ಶಿಲುಬೆಯಲ್ಲಿ ಸಾಯಬೇಕಾದ್ರೆ ಒಂದು ಪಾಪವನ್ನು ಮಾಡದೆ ನಮ್ಮ ಎಲ್ಲರ ಪಾಪಗಳನ್ನು ಅವ್ರ ಮೇಲೆ ಒತ್ಕೊಂಡಾಗ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರೆ ಒಂದು ಕೆಲಸವನ್ನು ಮಾಡಿರ್ತಾರೆ. ನಾವೇ ಯಾರಿಗಾದ್ರೂ ಒಬ್ಬ ಜೀವ ಕೊಡಬೇಕಂದ್ರೆ ಅಷ್ಟು ಯೋಚನೆ ಮಾಡ್ತೀವಿ. ಈ ಭೂಲೋಕದಲ್ಲಿ ಇವಾಗ ಅವ್ರು ಸಾಯಬೇಕಾದ್ರೆ ನಮ್ಮ ಮುಖವನ್ನು ನೋಡಿ ತಾನೇ ಅವ್ರು ಸತ್ರು. ಅವ್ರ ಮನಸ್ಸಲ್ಲಿ ಪ್ರತಿಯೊಬ್ಬರ ಮುಖವನ್ನು ಓಡಿರುತ್ತೆ ತಾನೆ. ಅದಕ್ಕೋಸ್ಕರ ದೇವರು 30 ವರ್ಷ ಅವರನ್ನ ಟ್ರೈನ್ ಮಾಡಿದ್ದಾರೆ. ಯಾವ ರೀತಿ, ಅವ್ರಿಗೇನು ಮೇಲಿಂದ ಸಡನ್ ಆಗಿ ಯಾವುದೋ ಒಂದು ವಿಷಯ ಬಂದಿಲ್ಲ. ಹಂಗಂದ್ರೆ ಅವರು ಮೇಲಿಂದ ಬರುವಾಗಲೇ ಯಾವುದೇ ರೀತಿ ಇದು ಮಾಡದೆ ಏನು ಎಲ್ಲ ಶಕ್ತಿಗಳನ್ನು ಪಡೆದು, ಹಂಗಂದ್ರೆ ಸೇವೆಗೆ ಬೇಕಾಗಿರುವಂಥ ಎಲ್ಲ ಶಕ್ತಿಗಳನ್ನು ಪಡೆದು, ಅಥವಾ ಅವರ ಕರುವಿಕೆ ಏನಾಗಿತ್ತು, ಸೇವೆ ಮಾಡಬೇಕು 3 ವರ್ಷ, ಆಮೇಲೆ ಜನರ ಪಾಪಕ್ಕೋಸ್ಕರ ಸಾಯಬೇಕು ಅಂತ. ಯಾವುದೇ ಮನುಷ್ಯನಿಂದ ಮಾಡದೇ ಇರುವಂಥ ಕಾರ್ಯ, ಹಂಗಂದ್ರೆ ಯಾವುದೇ ಒಂದು ಯಾಜಕನಿಂದ ಮಾಡದೇ ಆಗದಿರುವಂಥ ಕಾರ್ಯವನ್ನು ಯೇಸು ಎಂಬ ಒಬ್ಬರು ಆ ಯಾಜಕನ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ ನಮಗೋಸ್ಕರ. ಈ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕೊಟ್ಟಿರುವಂಥ ಯಾಜಕರು ಯಾರು? ಯೇಸು. ಇಲ್ಲಿ ಏನು ಹೇಳ್ತಾರೆ, ಇನ್ನೊಂದು ವಿಷಯ, ನೀನು ಸದಾಕಾಲ, 6ನೇ ವಾಕ್ಯದಲ್ಲಿದೆ, ನೀನು ಸದಾಕಾಲ ಮೆಲ್ಕಿಜೆದೇಕನ ಹಾಗೆ ಯಾಜಕನಾಗಿ ಬಾಳುತ್ತೀಯ ಅಂತ 6ನೇ ವಾಕ್ಯದಲ್ಲಿ ಬರೆದಿದ್ದಾರೆ. ಏನಕ್ಕೋಸ್ಕರ ಬರೆದಿದ್ದಾರೆ ಹೇಳಿ? ಯಾಕಂದರೆ ಹೊಸ ಒಡಂಬಡಿಕೆ, ನಮ್ಮ ಜೊತೆ ದೇವ್ರು ಮಾಡಿರುವಂಥ ಹೊಸ ಒಡಂಬಡಿಕೆಯಲ್ಲಿ ದೇವ್ರು ನಮ್ಗೆ ಕೊಟ್ಟಿರುವಂಥ ವಾಗ್ದಾನ ಯಾವುದು? ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನದ ಬಗ್ಗೆ ನೆಕ್ಸ್ಟ್ ಓದೋಣ. ಇವಾಗ ಅದು ವಾಗ್ದಾನ ಎಲ್ಲಿ ಬರುತ್ತಂದರೆ, ಹೀಬ್ರೂಸ್ 8ನೇ ಅಧ್ಯಾಯ ವಚನ 7ರಿಂದ ಓದೋಣ. ಒಂದೊಂದಾಗಿ ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಹೀಬ್ರೂಸ್ 8ನೇ ಅಧ್ಯಾಯ ವಚನ 7ರಿಂದ. ಆಮೇನ್.
ಮೊದಲು ಹೋದೋಣ. ಮೊದಲನೇ ಒಡಂಬಡಿಕೆಯಲ್ಲಿ ಯಾವುದೇ ರೀತಿ ಕೊರತೆಗಳಿಲ್ಲದೆ ಇದ್ದಿದ್ರೆ ಎರಡನೇ ಒಡಂಬಡಿಕೆಗೆ ಬೇಕಾಗೇ ಇರಲಿಲ್ಲ. ಬೈಬಲ್ ನಮಗೆ ಒಂದೇ ಒಡಂಬಡಿಕೆಯಲ್ಲಿ ಮುಗಿದು ಬಿಡ್ತಿತ್ತು. ಆದರೆ ಅದರಿಂದ ಏನಕ್ಕೋಸ್ಕರ ಒಂದು ಒಡಂಬಡಿಕೆಯನ್ನು ದೇವರು ಹೊಡೆದ್ರು ಹೇಳಿ? ಆ ಹಳೆ ಒಡಂಬಡಿಕೆಯನ್ನು, ಹಂಗಂದ್ರೆ ದೇವ್ರ ಜ್ಞಾನ ಇರಲಿಲ್ವಾ? ಏನಕ್ಕೋಸ್ಕರ ಹಳೆಯ ಒಡಂಬಡಿಕೆಯನ್ನು ಒಡೆದು ಹೊಸ ಒಡಂಬಡಿಕೆಯನ್ನು ಮನುಷ್ಯರ ಜೊತೆ ಮಾಡ್ಕೊತಾರೆ? ಯಾಕಂದರೆ ಆ ಒಂದು ಒಡಂಬಡಿಕೆಯನ್ನು ಮನುಷ್ಯರಿಂದ ಕೀಳ್ಪಡಿಯೋಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೆ ಅದಕ್ಕೆ ನಾವು ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಹೊಡೆದು ದೇವ್ರು ನಮ್ಮ ಜೊತೆ ಮಾಡ್ಕೊಂಡಿದ್ದ ಪ್ರಾಮಿಸನ್ನು ಅವರು ಯಾವತ್ತೂ ಬ್ರೇಕ್ ಮಾಡಿಲ್ಲ, ಹಂಗಂದ್ರೆ ಹೊಡೆದಾಕಿಲ್ಲ. ಆದರೆ ಮನುಷ್ಯರು ದೇವ್ರ ಜೊತೆ ಮಾಡ್ಕೊಂಡಿದ್ದ ಆ ಒಂದು ಒಪ್ಪಂದವನ್ನು ನಾವು ಮುರಿದಾಕಿದ್ವಿ, ಮನುಷ್ಯರಾದ ನಾವು. ಅದರಿಂದನೇ ದೇವ್ರು ಏನು ಹೇಳ್ತಾರೆ ಇಲ್ಲಿ 7 ಮತ್ತು 8ನೇ ಅಧ್ಯಾಯ ಓದಿ. 7 ಮತ್ತು 8ನೇ ವಚನ. ಜನರ ಮೇಲೆ ತಪ್ಪು ಹೊರಿಸ್ತಾರೆ. ಯಾಕಂದ್ರೆ ದೇವರು ತಪ್ಪಾದ ಒಂದು ಒಡಂಬಡಿಕೆ ಮಾಡಿಕೊಂಡಿಲ್ಲ, ನಾವು ಅದಕ್ಕೆ ಒಂದು ನಾವು ಅದನ್ನು ಸಂಪೂರ್ಣವಾಗಿ ಪಾಲಿಸಿಲ್ಲ. ಅದನ್ನು ಸಂಪೂರ್ಣವಾಗಿ ಪಾಲಿಸದೇ ಇರುವಂತ ಕಾರಣ, ಹಂಗಂದ್ರೆ ದೇವರು 10 ಕಟ್ಟಳೆಗಳಲ್ಲಿ ನಾವು ಎಷ್ಟು ಕಟ್ಟಳೆಗಳು ನಾವು ಫಾಲೋ ಮಾಡ್ತಾ ಇದೀವಿ ಇವತ್ತು ಹೇಳಿ? ಒಂದು ರೀತಿ ಆ ಕಾಲದಲ್ಲಿ ಇದ್ದಿದ್ರಂತ ಒಂದು ರೂಲ್ಸ್ ಈ ಕಾಲದಲ್ಲೂ ದೇವ್ರು ನಮ್ಮನ್ನು ಅದನ್ನ ಇಟ್ಕೊಂಡು ನಮ್ಮನ್ನ ನ್ಯಾಯ ತೀರ್ಪು ಕೊಟ್ಟಿದ್ರೆ ನಮ್ಮಲ್ಲಿ ಯಾರು ಅವ್ರ ಪ್ರಸನ್ನತೆಯಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀವು ಇನ್ನೊಂದು ವಿಷಯ ಒಂದು ಹೇಳಕ್ಕೆ ನಾನು ಲಾಸ್ಟ್ ವೀಕು ಹೇಳಿದ್ದೆ. ಅಬ್ರಹಾಮನ ಒಂದು ವಿಶ್ವಾಸದ ನಿಮಿತ್ತ ಅವ್ರಿಗೆ ರೈಚಸ್, ಹಂಗಂದ್ರೆ ನೀತಿವಂತನೇ ಅಂತೂ ಅವರನ್ನ ದೇವರು ಸ್ವೀಕರಿಸ್ಕೊಂಡ್ರು. ಅಬ್ರಹಾಮನ ವಿಶ್ವಾಸದಿಂದ ದೇವರು ಅವರನ್ನ ನೀತಿವಂತರೆಂದು ಸ್ವೀಕರಿಸ್ಕೊಂಡ್ರು. ಅಬ್ರಹಾಮನ ಕಾರ್ಯಗಳಿಂದ ದೇವರು ಅವರನ್ನ ನೀತಿವಂತರು ಅಂತ ಸ್ವೀಕರಿಸ್ಕೊಡ್ರು ಅಂತ ಎಲ್ಲೂ ಬೈಬಲಲ್ಲಿ ಬರ್ತಿಲ್ಲ. ನೀವು ಮಾಡುವಂಥ ಒಳ್ಳೆ ಕಾರ್ಯಗಳಿಂದ ದೇವ್ರು ನಿಮಗೆ ವಿಶ್ವಾಸವನ್ನು ಕೊಟ್ಟರು ಅಂತ ನಾವೆಲ್ಲೂ ನಂಬಂಗಿಲ್ಲ. ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಮಗೆ ವಿಶ್ವಾಸವನ್ನು ಒಂದು ಗಿಫ್ಟ್ ಆಗಿ ನಮಗೆ ಕೊಟ್ಟಿದ್ದಾರೆ. ಆ ವಿಶ್ವಾಸದಲ್ಲಿ ನಾವು ವಿಶ್ವಾಸ ಅಂದ್ರೆ ಏನು? ಕಾಣದೇ ಇರುವುದಂಥ ವಿಷಯವನ್ನು ನಾವು ನಂಬೋದು, ನೋಡೋಕ್ಕೆ ಮುಂಚೆನೆ ನಂಬೋದು, ಅದನ್ನೇ ವಿಶ್ವಾಸ ಅಂತ ಹೇಳ್ತೀವಿ. ಅಬ್ರಹಾಮನು ಅವರು ಕೊಟ್ಟಿರುವಂಥ ವಾಗ್ದಾನವನ್ನು ನೋಡೋಕ್ಕೆ ಮುಂಚೆನೆ ನಂಬಿದ್ರು. ಅದರಿಂದ ದೇವರು ಅವರನ್ನೇನು ನೀತಿವಂತನೆಂದು ಅವರು ಸ್ವೀಕರಿಸ್ಕೊಂತಾರೆ. ದೇವರು ನನ್ನ ಮಗನು, ನನ್ನ ಫ್ರೆಂಡ್ ಅಂತ ಕರೀತಾರೆ ಅಬ್ರಹಾಮನಿಗೆ. ವಿಶ್ವಾಸಗಳ ತಂದೆಯಾದ ಅಬ್ರಹಾಮನಿಗೆ ಏನಂತ ಕರೀತಾರೆ ದೇವರು? ನನ್ನ ಸ್ನೇಹಿತನೇ ಅಂತ ಕರೀತಾರೆ. ಸೊ ಅವರ ಸ್ನೇಹಿತರಾಗಬೇಕಂದ್ರೆ ನಾವೇನು ಮಾಡಬೇಕು? ದೇವರು ದೇವರೆಲ್ಲವೂ ನೋಡ್ತಾರೆ. ನಾವು ಎಷ್ಟು ಅವ್ರ ವಾಕ್ಯವನ್ನು ಕೇಳ್ತೀವಿ, ಎಷ್ಟು ಅವ್ರಿಗೋಸ್ಕರ, ಅವರ ಪ್ರಸನ್ನತೆಗೋಸ್ಕರ ನೋಡ್ತೀವಿ, ಎಲ್ಲವೂ ನೋಡ್ತಾರೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದ ಒಂದು ವಿಷಯ ಯಾವುದು? ದೇವ್ರ ಮೇಲೆ ಇರುವಂಥ ವಿಶ್ವಾಸ. ದೇವ್ರ ಮೇಲೆ ಇರುವಂಥ ವಿಶ್ವಾಸದಿಂದ ಅಬ್ರಹಾಮನು ಒಳ್ಳೆಯವರು, ಹಂಗಂದ್ರೆ ನೀತಿವಂತನೆಂದು ಸ್ವೀಕರಿಸಲ್ಪಟ್ಟರು. ನಾವು ಇವತ್ತು ದೇವರ ಕಣ್ಮುಂದೆ ಯಾಕಂದ್ರೆ ನೀತಿವಂತನಾಗಿಲ್ಲದೆ ಇದ್ರೆ ದೇವರನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಬೈಬಲ್ ಪ್ರಕಾರ ನೀವು ಪರಿಶುದ್ಧವಾಗಿಲ್ಲ ಅಂದ್ರೆ, ನೀತಿವಂತನೇ ಅಂದ್ರೆ ಏನು? ಯಾವುದೇ ಒಂದು ತಪ್ಪು ಮಾಡದೇ ಇರೋನು ನೀತಿವಂತನು ಅಂತ ಹೇಳ್ತಾರೆ. ಇವಾಗ ದೇವರ ಸಮೂಹದಲ್ಲಿ, ಇವಾಗ ನಾನೇನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ದೇವರ ಸಮೂಹದಲ್ಲಿ ಹೋಗ್ಬೇಕಾದ್ರೆ ನಾವು ನೀತಿವಂತರಾಗಿದ್ದರೆ ಮಾತ್ರ ದೇವರ ಸಮೂಹಕ್ಕೆ ಹೋಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ನಮ್ಮಲ್ಲಿ ಯಾವುದೇ ಕೊಳಕಿಲ್ಲದೆ ಇರೋದೇ ಸಾಧ್ಯವೇ ಇಲ್ಲ. ಹಂಗಂದ್ರೆ ನಾವು ಪ್ರತಿಯೊಬ್ಬರು ಮನುಷ್ಯರೇ, ನಾವು ತಪ್ಪು ಮಾಡ್ತಾನೆ ಇರ್ತೀವಿ. ಯಾವುದಾದ್ರೂ ಒಂದು ರೀತಿ ಅಥವಾ ಒಂದು ಜಾಗದಲ್ಲಿ ತಪ್ಪು ಮಾಡ್ತೀವಿ. ಅಂಥ ಜನರು ದೇವರ ಸನ್ನಿಧಿಯಲ್ಲಿ ಹೋಗಿ ನಿಂತ್ಕೊಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ವಿಶ್ವಾಸ. ಅಬ್ರಹಾಮನನ್ನು ವಿಶ್ವಾಸದಿಂದ ಅವನು ನೀತಿವಂತನೆಂದು ದೇವರು ಸ್ವೀಕರಿಸಿದ್ರು. ಇವತ್ತು ನಮ್ಮನ್ನು ದೇವರು ಸ್ವೀಕರಿಸ್ಕೊಬೇಕು ನೀತಿವಂತರು ಅಂದರೆ ನಾವು ಏನೋ ದೊಡ್ಡ ವಿಷಯ ಫಾಲೋ ಮಾಡಬೇಕಂತಲೇ ಏನೂ ಇಲ್ಲ. ದೇವರು ನಮಗೇನಂತ ಹೇಳ್ತಾರೆ? ನಿನ್ನ ವಿಶ್ವಾಸದ ಮೂಲಕ ನಿನಗೆ ಸ್ವಸ್ಥವಾಯಿತು ಅಂತ ಬೈಬಲಲ್ಲಿ ವಾಕ್ಯಗಳಿದೆ. ನಿನ್ನ ವಿಶ್ವಾಸದ ಅಂತೆ ನಿನಗೆ ನಡೆಯಿತು, ನಿಮ್ಮ ವಿಶ್ವಾಸದಂತೆ ನಿಮಗೂ ನಡೆಯುತ್ತೆ ಅಂತ ನಾವು ನಂಬಕ್ಕೆ ಪ್ರಾರಂಭಿಸಬೇಕು. ದೇವ್ರನ್ನ ನಾವು ಕಂಡಿಲ್ಲ, ಆದರೆ ದೇವ್ರು ಏನು ಹೇಳ್ತಾರೆ? ತೋಮನ್ಗೆ ಏನಂತ ಹೇಳ್ತಾರೆ ದೇವರು? ನೀನು ನನ್ನನ್ನು ನೋಡಿ ವಿಶ್ವಾಸ ನನ್ನ ಮೇಲಿಟ್ಟೆ, ಆದರೆ ನನ್ನ ನೋಡದೆ ವಿಶ್ವಾಸಿರು ಎಷ್ಟು ಮೇಲೆ ಅಂತ, ಹಂಗಂದ್ರೆ ಎಷ್ಟು ಅವ್ರಿಗೆ ಧನ್ಯವಂತರು ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಹಂಗೆ ಹೇಳ್ತಾರೆ? ನಾವು ನೋಡದೇ ಇರುವುದ ಒಂದು ವಿಷಯವನ್ನು ನಾವು ದೇವರ ಪ್ರಸನ್ನತೆಯನ್ನು ಫೀಲ್ ಮಾಡ್ತೀವಿ, ಹಂಗಂದ್ರೆ ಅನುಭವಿಸ್ತೀವಿ. ಆದರೆ ಅದನ್ನು ನಾವು ಇವತ್ತು ನೋಡಿಲ್ಲ, ನಾವು ನೋಡೋಕ್ಕೆ ನಮ್ಮ ಮಾಂಸದಲ್ಲಿ ಸಾಧ್ಯವೂ ಇಲ್ಲ. ಆದರೆ ಆ ಪ್ರಸನ್ನತೆಯನ್ನು ಇವಾಗ ದೇವರು ಮೌಂಟ್ ಸೀನಾಯಿ ಮೇಲೆ ಬರುವಾಗಲೇ ಏನು ಮಾಡಿದ್ರು? ಅವರನ್ನವರೇ ಮರೆ ಮಾಡ್ಕೊಂಡು ಬರಬೇಕಿತ್ತು. ನಮಗೆ ದೇವರು ಅವರ ಸಂಪೂರ್ಣವಾದ ಪ್ರಸನ್ನತೆಯನ್ನು ನೋಡೋಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಇವಾಗ ಯಾರ ಮೂಲಕ?
ಯೇಸು ಕ್ರಿಸ್ತನ ಮೂಲಕ ಅವರ ಸಂಪೂರ್ಣವಾದ ಪ್ರಸನ್ನತೆಯನ್ನು ನಾವು ಪಡ್ಕೊಬೋದು. ನೀವು ಪಾಪಿಯಾಗಿರ್ಬೋದು, ನೀವು ಎಷ್ಟೇ ತಪ್ಪುಗಳು ಇವಾಗಲೂ ಮಾಡ್ತಿರ್ಬೋದು ನಮ್ಮ ಜೀವನದಲ್ಲಿ. ನಾನು ತಪ್ಪುಗಳು ಬಿಟ್ಟು ಆಚೆ ಬರಬೇಡಿ ಅಂತ ನಾನು ಹೇಳ್ತಿಲ್ಲ. ತಪ್ಪುಗಳನ್ನು ಬಿಟ್ಟು ಬಂದರೆ ಇನ್ನೂ ಪರಿಶುದ್ಧವಾಗಿ ನಾವು ದೇವ್ರ ಹತ್ರ ಆಗ್ಬೋದು. ಆದರೆ ನಮ್ಮ ಪಾಪಗಳು ದೇವರ ಸಮೂಹಕ್ಕೆ ತಡೆ ಆಗಬಾರ್ದು ಅಂತ ನಾನು ಹೇಳೋದು ಏನಕ್ಕೋಸ್ಕರ ಅಂದರೆ, ನಮ್ಮ ವಿಶ್ವಾಸ ದೇವರಲ್ಲಿ ಯಾವತ್ತು ಹೆಚ್ಚಾಗುತ್ತೋ ಆವಾಗ ನಮ್ಮ ಪಾಪಗಳು ನಮಗೆ ತಡೆಯಾಗಿರಲ್ಲ. ದೇವರ ಪ್ರಸನ್ನತೆಗೆ ನಮ್ಮ ಪಾಪಗಳು ತಡೆಯಾಗಿ ಒಂದು ಬರಲ್ಲ. ದೇವರು ಪ್ರಸನ್ನತೆಯಲ್ಲಿ ಹೋಗುವಾಗ ನಿಮ್ಮ ಪಾಪಗಳು ನಿಮ್ಮ ಕಣ್ಣಲ್ಲಿ ತೋರಿಸ್ತಾರೆ. ಆವಾಗ ನೀವು ಅದರಿಂದ ಮೆತ್ತಿಗೆ ಪವಿತ್ರಾತ್ಮನ ಬೆಲದ ಮೂಲಕ, ಅವ್ರು ಕೊಟ್ಟಿರುವಂಥ ಕೃಪೆಯ ಮೂಲಕ ಆಚೆ ಬರ್ಬೋದು. ಅದು ನಾನು ಆ ವಿಷಯದ ಬಗ್ಗೆ ಹೇಳ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ದೇವರ ಪ್ರಸನ್ನತೆಯಲ್ಲಿ ಹೋಗ್ಬೇಕಂದ್ರೆ, ನಾವು ಪರಿಶುದ್ಧವಾಗಿರ್ಬೇಕಂದ್ರೆ ನೀವು ಏನೋ ಒಂದು ದೊಡ್ಡ ಲಿಸ್ಟು ಫಾಲೋ ಮಾಡೋದು ಬೇಕಿಲ್ಲ. ಒಂದೇ ವಿಷಯ ದೇವ್ರು ಕೇಳ್ತಾರೆ ನಿಮ್ಮ ಹತ್ರ, ನಿಮ್ಮ ವಿಶ್ವಾಸವನ್ನು ಕೇಳ್ತಿದ್ದಾರೆ. ವಿಶ್ವಾಸವನ್ನು ಆರಂಭಿಸೋದು ಪೂರೈಸೋದು ಯಾರು? ಯೇಸು ಕ್ರಿಸ್ತು. ಸೊ ವಿಶ್ವಾಸವನ್ನು ಆರಂಭಿಸುವವರು ಅವರೇ, ಪೂರೈಸುವವರು ಅವರೇ. ಅಂಥ ಒಂದು ಯೇಸು ಕ್ರಿಸ್ತು ನಮ್ಮ ಜೊತೆಯಲ್ಲಿ ಇರುವಾಗ ನಾವೇನು ಮಾಡಬೇಕು? ಅವರಲ್ಲಿ ಬೇಡ್ಕೊಬೇಕು, ದೇವರೇ ನಿಮ್ಮಲ್ಲಿರುವಂಥ ವಿಶ್ವಾಸ, ನಿಮ್ಮ ಮೇಲೆ ನಾನು ಇಟ್ಟಿರುವಂಥ ನಂಬಿಕೆ ಹೆಚ್ಚಾಗಬೇಕು ಅಂತ ಪ್ರತಿ ದಿವಸ ನಾವು ಪ್ರಾರ್ಥಿಸ್ಬೇಕು. ಅಂಥ ಪ್ರಾರ್ಥನೆ ನಾವು ಮಾಡಿದ್ರೇನೆ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಇನ್ನೊಂದು ವಿಷಯ ಏನು, ನಾನು ಹೇಳಿದ್ನಲ್ಲ, ಒಂದು ಹೊಸ ಒಡಂಬಡಿಕೆ ಕಂಟಿನ್ಯೂ ಮಾಡೋಣ. 9ನೇ ವಚನ, 8ನೇ ವಚನ ಮುಗಿಸ್ಬಿಡಿ. 8 ಮತ್ತು 9 ಹಂಗೆ ಓದ್ಕೊಂಡು ಹೋಗೋಣ. ಆಮೇನ್. ಹೊಸ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ದಿನ ಬರುತ್ತೆ ಅಂತ ಕರ್ತರು ಹೇಳ್ತಾರೆ. 9ನೇ ವಾಕ್ಯ ಹೇಳಿ. ಆಮೇನ್. ಏನು ಹೇಳ್ತಾರೆ ಇಲ್ಲಿ? ಇನ್ನೊಂದ್ಸತಿ ಓದಿ ಅದನ್ನು ಮಾತ್ರ. ಮಾಡಿದಾಗ ಅವ್ರನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲದೇ ಇರುವಂಥ ಕಾರಣ, ದೇವ್ರ ಜೊತೆ ಮಾಡ್ಕೊಂಡಿದ್ದ ಅಗ್ರಿಮೆಂಟಲ್ಲಿ ನಾವು ಜನರು ಸ್ಥಿರವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ದೇವ್ರು ಏನು ಮಾಡ್ತಾರೆ, ಹಳೆ ಒಡಂಬಡಿಕೆ ಪ್ರಸನ್ನತೆ ಬೇಕಂದ್ರೆ ನಾವು ಪರಿಶುದ್ಧವಾಗಬೇಕು. ಮೊದಲು ಏನು ಮಾಡಬೇಕು, ನಮ್ಮ ಪಾಪಗಳು ನಾವು ತೊಳೆದುಕೊಂಡು, ಅಂದರೆ ಮಹಾಯಾಜಕನ ಪಾಪಗಳು ಅವ್ರು ತೊಳ್ಕೊಂಡು ಆಮೇಲೆ ಇನ್ನೊಬ್ಬರ ಪಾಪಗಳಿಗೋಸ್ಕರ ಪ್ರಾರ್ಥಿಸ್ಬೇಕಿತ್ತು. ಆದರೆ ಯೇಸು ಕ್ರಿಸ್ತನೇನು ಒಂದು ಪಾಪನೂ ಮಾಡಿರಲಿಲ್ಲ. ಅದರಿಂದ ಏನು, ಅವ್ರ ಪಾಪಗಳಿಗೋಸ್ಕರ ಪ್ರಾರ್ಥಿಸ್ಬೇಕು ಅಂತಿಲ್ಲ. ಮತ್ತವರು ನಮ್ಮ ಪಾಪಗಳಿಗೋಸ್ಕರ ದೇವರು ಪ್ರತಿ ದಿವಸವೂ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಬೈಬಲಲ್ಲಿ ಇದೆ. ಅವರು ಎಲ್ಲಿ ಕೂತ್ಕೊಂಡಿದ್ದಾರೆ? ದೇವರ ಬಲಗಡೆಯಲ್ಲಿ ಕೂತ್ಕೊಂಡು ನಮಗೋಸ್ಕರ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ದಿವಸವೂ ನಮಗೋಸ್ಕರ ಪ್ರಾರ್ಥಿಸುವವರು ಯಾರು? ಯೇಸು ಕ್ರಿಸ್ತ ಅಲ್ಲ, ನಮ್ಮ ಮೂಲಕ ಪ್ರಾರ್ಥಿಸುವವರು ಪವಿತ್ರಾತ್ಮ. ಯಾಕಂದರೆ ನಮಗೆ ಕೊಟ್ಟಿರುವಂಥ ಒಂದು ಮಹಾ ಗಿಫ್ಟ್ ಏನಂದರೆ, ನಾನು ಹೇಳೋದು ವಿಶ್ವಾಸ ಮತ್ತು ಪವಿತ್ರಾತ್ಮ. ಎರಡು ಗಿಫ್ಟ್ ಹೆಂಗಂದರೆ ಎರಡು ಕೈಕಾಲಿದ್ದಂಗೆ. ಅದು ಪವಿತ್ರಾತ್ಮನು ಮತ್ತು ನಿಮ್ಮ ವಿಶ್ವಾಸ. ಒಂದು ಕಣ್ಣಿಲ್ಲದೆ ಇನ್ನೊಂದು ಕಣ್ಣು ಇರೋಕ್ಕಾಗಲ್ಲ. ವಿಶ್ವಾಸ ಇದ್ದರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದೇ ಇರಬೇಕು. ಇವಾಗ ಪವಿತ್ರಾತ್ಮ ಏನು ಮಾಡ್ತಾರೆ, ನಿಮಗೆ ಪ್ರಾರ್ಥಿಸಕ್ಕೆ ಬರದೇ ಇರುವಾಗ ಪವಿತ್ರಾತ್ಮ ನಿಮ್ಮ ಮೂಲಕ ಪ್ರಾರ್ಥಿಸ್ತಾರೆ ಅಂತ ಬೈಬಲಲ್ಲಿ ವಚನ ಇದೆ. ಯಾಕೆ? ಇವಾಗ ಅದಕ್ಕೇನೆ ನಮ್ಮಲ್ಲಿ ಪ್ರತಿ ದಿವಸ ದೇವರ ಸಮೂಹದಲ್ಲಿ ಕೂತ್ಕೊಳ್ಳುವಾಗ ದೇವರೇ ನನಗೆ ಒಂದೊಂದು ಸತಿ ನಮ್ಗೆ ಏನಕ್ಕೋಸ್ಕರ ಪ್ರಾರ್ಥಿಸ್ಬೇಕು ಅಂತ ಗೊತ್ತಿರಲ್ಲ. ಅವಾಗ ಏನು ಮಾಡಬೇಕು? ದೇವರೇ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಕಲ್ತ್ಕೊಡಿ ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಂಡು ದೇವ್ರನ್ನ ಸ್ತುತಿಸ್ತಾ ಇರುವಾಗಾದರೆ, ದೇವ್ರು ನಿಮ್ಮಲ್ಲೇ ಒಂದೊಂದು ವಿಷಯದ ಬಗ್ಗೆ ನಿಮ್ಮಲ್ಲೇ ಒಂದು ಆಸೆಯನ್ನು ಹುಟ್ಟಿಸ್ತಾರೆ, ಇದಕ್ಕೋಸ್ಕರ ಪ್ರಾರ್ಥಿಸು ಅಂತ. ಆಯಿತು. ಅದಕ್ಕೆ ಮುಂಚೆ ಏನು ಹೇಳಿದೆ, ನಾವು ನಮ್ಮ ಮೂಲ ಪಿತೃಗಳು ದೇವ್ರು ಕೊಟ್ಟಿರೋಂಥ ವಾಗ್ದಾನಕ್ಕೆ ನಾವು ಫಾಲೋ ಮಾಡೋಕ್ಕಾಗಿರಲಿಲ್ಲ, ತುಂಬ ಕಷ್ಟ ಅಂತ. ದೇವ್ರು ಏನು ಮಾಡ್ತಾರೆ, ನೀವು ಅದಕ್ಕೆ ಫೇತ್ಫುಲ್ ಆಗಿರಲಿಲ್ಲ, ವಿಶ್ವಾಸಿಗಳಾಗಿರಲಿಲ್ಲ, ಅದನ್ನು ಫುಲ್ಲಾಗಿ ಫಾಲೋ ಮಾಡಿಲ್ಲ ಅಂತ ಹೊಸ ಒಡಂಬಡಿಕೆ ಕೊಡ್ತಾರೆ. 10ನೇ ವಾಕ್ಯ ಓದಿ. ಅದೇ ಹೊಸ ಒಡಂಬಡಿಕೆಯನ್ನು ದೇವರು ಹೇಳ್ತಿದ್ದಾರೆ. ಆಮೇನ್. ಇವಾಗ ನೋಡಿದ್ರ ಹೊಸ ಒಡಂಬಡಿಕೆ ಏನಾಗಿದೆ?
ದೇವರಾಗಿರ್ತಾರೆ, ಅವರು ಅವ್ರು ನಮಗೆ ದೇವರಾಗಿರ್ತಾನೆ, ಅವ್ರ ಪ್ರಜೆಯಾಗಿರ್ತೀವಿ ಅಂತ ಇದೆ. ಆದರೆ ಅದಕ್ಕೆ ಮುಂಚೆ ಏನು ಬರೆದಿದ್ದಾರೆ? ಆಮೇನ್. ಇವಾಗ ನಾವೆಲ್ಲರೂ ಸೇರಿ ಆ ವಾಕ್ಯವನ್ನು ಹೇಳೋಣ. ನನ್ನ ಆಜ್ಞೆಗಳನ್ನು ಅವರ ಮನಸ್ಸಲ್ಲಿ ಬರೆಯುವೆನು ಅಂತಿದೆ. ತಿರುಗಿ ಹೇಳಿ, ನನ್ನ ಆಜ್ಞೆಗಳನ್ನು. ಇದು ಯಾಕೆ ನಾನು ಹೇಳಿಸ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರ ಮನಸ್ಸಲ್ಲೂ ಇದು ಏನದು ಬರೆಯಲ್ಪಡಬೇಕು. ಹಂಗಂದ್ರೆ ಇದು ಟ್ಯಾಟೂ ಮಾಡಿದ ಥರ ಇರಬೇಕು, ಅದು ಅಳಿಲೇಬಾರ್ದು. ಕೈಯಲ್ಲಿ ಏನು ಮಾಡ್ತಾರೆ ಟ್ಯಾಟೂ ಅಂದರೆ ಏನು ಹೇಳಿ? ಅಚ್ಚು ಹೊಡ್ದಂಗೆ ಇರಬೇಕು ಅಂತಾರಲ್ಲ, ಈ ಒಂದು 2 ವಾಕ್ಯ ಮಾತ್ರ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಓಡ್ತಾನೆ ಇರಬೇಕು. ಯಾಕಂದರೆ ತುಂಬ ಮುಖ್ಯವಾದ ಒಂದು ವಾಕ್ಯ ಇದು. ದೇವ್ರು ನಮ್ಮ ಜೊತೆ ಮಾಡ್ಕೊಂಡಿರೋ ಹೊಸ ಒಡಂಬಡಿಕೆ. ಒಂದು ಒಡಂಬಡಿಕೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಓಡೋದು ಕಷ್ಟ ನಮಗೆ. ಅದಕ್ಕೋಸ್ಕರ ಪ್ರೈಸ್ ಏನಂತ ಗೊತ್ತಿಲ್ಲ ಅಂದರೆ ನಾವು ಓಡೋದೇ ಕಷ್ಟ. ಅದರಿಂದ ಈ ಒಡಂಬಡಿಕೆಯನ್ನು ನಿಮ್ಮ ಪ್ರತಿ ದಿವಸ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥಿಸುವಾಗ ಇದಕ್ಕೋಸ್ಕರನೂ ನೀವು ಜೊತೆಯಲ್ಲಿ ಸೇರಿ ಪ್ರಾರ್ಥಿಸ್ಬೇಕು. ಇಲ್ಲಿ ಏನು ಹೇಳ್ತಿದ್ದಾರೆ ದೇವರು? ನಾನು ನನ್ನ ಆಜ್ಞೆಗಳನ್ನು ಅವರ ಮನಸ್ಸಲ್ಲಿ ಬರೀತೀನಿ, ಮತ್ತು ನನ್ನ ವಚನಗಳನ್ನು ಅವರ ಹಾರ್ಟಲ್ಲಿ ಬರೀತೀನಿ ಅಂತ. ಹೃದಯದಲ್ಲಿ, ಒಂದು ಮೈಂಡಲ್ಲಿ ಅಂತ ಹೇಳ್ತಾರೆ, ಆಮೇಲೆ ಹಾರ್ಟ್ ಬಗ್ಗೆ ಹೇಳ್ತಾರೆ. ವಚನ ತಿರುಗಿ ಹೋದೋಣ, 10ನೇ ವಾಕ್ಯ ಮಾತ್ರ. ಇದಾಗಿದೆ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಲ್ಲಿ ಇಡುವೆನು. ಎಲ್ಲರೂ ಸೇರಿ ಹೇಳೋಣ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಲ್ಲಿ ಇಡುವೆನು. ಆಮೇಲೆ ಅವರ ಹೃದಯದ ಮೇಲೆ. ಎಲ್ಲರೂ ಸೇರಿ ಹೇಳೋಣ, ನನ್ನ ಆಜ್ಞೆಗಳನ್ನು ನಮ್ಮ ಮನಸ್ಸು ಮೇಲೆ ಬರೀತಾರೆ. ಮತ್ತು ಇನ್ನೊಂದೇನು? ನಮ್ಮ ಹೃದಯದ ಮೇಲೆ ಅವುಗಳನ್ನು ಬರೀಬೇಕು. ಇಲ್ಲಿ ದೇವರು ಒಂದು ಕಂಡೀಷನ್ ಕೊಟ್ಟಿಲ್ಲ, ಆದರೆ ಒಂದು ಕಂಡೀಷನ್ ಇದೆ. ಏನು ಹೇಳಿ? ದೇವರು ಒಂದು ಕಂಡೀಷನ್, ಒಂದು ಅಗ್ರಿಮೆಂಟ್ ಅಂದರೆ ನಾನು ಮುಂಚೆನೇ ಹೇಳಿದೆ 2 ಕಡೆ ಇರಬೇಕು ಅಂತ. ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿಲ್ಲ, ಆದರೆ ನಮಗೊಂದು ಕಂಡೀಷನ್ ಇದೆ. ಏನದು? ತುಂಬ ಈಸಿಯಾಗಿ ಕಂಡುಹಿಡ್ಬೋದು. ನೆಕ್ಸ್ಟ್ ವಾಕ್ಯ ಏನು ಹೇಳ್ತೇನೆ? ಆವಾಗ ಆದಮೇಲೆ ಏನಾಗುತ್ತೆ? ನಾನು ಅವ್ರಿಗೆ ದೇವರಾಗಿರ್ತೀನಿ, ಅವ್ರು ನನ್ನ ಮಕ್ಕಳಾಗಿರ್ತಾರೆ ಅಂತ. ಅವ್ರು ನನಗೆ ಪ್ರಜೆಯಾಗಿರ್ತಾರೆ. ಆದರೆ ನೀವು ಹಂಗೆ ಓದ್ಕೊಂಬರ್ಬೇಕಾದ್ರೆ ಏನು ಹೇಳ್ತಾರೆ? ದೇವ್ರು ನಮಗೆ ಸ್ನೇಹಿತರಾಗಿದ್ದಾರೆ ಅಂತೆ. ನಾವು ಅವ್ರನ್ನ ಒಂದು ಎಲ್ಲೋ ದೂರದಲ್ಲಿ ಇರೋದಕ್ಕಿಂತ ನಮ್ಮ ಜೊತೆಯಲ್ಲಿ ಸ್ನೇಹಿತರಾಗಿ ಪವಿತ್ರಾತ್ಮನೂ ಕೊಟ್ಟಿದ್ದಾರೆ. ಯಾರೋ ಅಲ್ಲ ಅವರು, ಯಾರೋ ನಿಮ್ಮ ತಂದೆ ಅಂದರೆ ಎಲ್ಲೋ ಒಂದು ಕಡೆ ದೂರ ಇರೋ ತಂದೆ ಅಲ್ಲ, ನಿಮ್ಮ ಜೊತೆಯಲ್ಲಿ ಬಾಳುವಂಥವ್ರೆ ನಿಮಗೆ ತಂದೆ ಆಗಿರ್ತಾರೆ. ಸೊ ಇವಾಗೇನು ವಚನ ಹೇಳಿದ್ದಾರೆ? ನನ್ನ ಆಜ್ಞೆಗಳನ್ನು ಅವ್ರ ಮನಸ್ಸಲ್ಲಿ ಬರೀತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು, ಅವ್ರ ಮನಸ್ಸಲ್ಲಿ ಇಡ್ತೀನಿ, ಆಮೇಲೆ ಅದನ್ನು ಬರೀತೀನಿ ಅಂತ 2 ವಿಷಯಗಳು ಹೇಳಿದ್ದಾರೆ. ಅದರಲ್ಲಿ ಕಂಡೀಷನ್ ಏನಿರುತ್ತೆ ಹೇಳಿ? ಅಲ್ಲಿ ಬರ್ದಿಲ್ಲ, ನಿಮಗೆ ಗೊತ್ತಾಗಬೇಕು. ಅದು ಓದ್ತಾ ಇರಬೇಕಾದ್ರೆ ನಿಮ್ಗೊಂದು ವಚನ ಇವತ್ತು ಬೆಳಗ್ಗೆ ಕೂತ್ಕೊಂಡು ಪ್ರಾರ್ಥಿಸುವಾಗ ದೇವ್ರ ಹತ್ರ ಕೇಳಿದೆ, ದೇವರೇ ನೀವು ಒಂದು ಒಪ್ಪಂದ ಮಾಡಿಕೊಂಡ್ರೆ 2 ಕಡೆ ಇರುತ್ತೆ. ಯಾಕಂದರೆ ಒಪ್ಪಂದ ಅಂದರೆ ನಾನು ಏನಾದಕ್ಕೊಂದು ಒಪ್ಪಂದ ಒಪ್ಪಿಸ್ಕೊಬೇಕು, ದೇವರು ಅಲ್ಲೂ ಒಂದು ಒಪ್ಪಂದ ಕೊಡಬೇಕು. ದೇವ್ರು ನಮ್ಗೆ ಕೊಟ್ಟಿರೋಂಥ ಒಪ್ಪಂದ ಕ್ಲಿಯರಾಗಿ ಬರೆದಿದ್ದಾರೆ. ನಾವೇನು ಮಾಡಬೇಕು? ಅದಕ್ಕೆ ಬದಲಾಗಿ ನಾವೇನು ಮಾಡಬೇಕು? ಒಳಪಡಬೇಕಾಯ್ತು. ಇನ್ನೊಂದು, ಇವಾಗ ನೀವೊಂದು ಬುಕ್ಕಲ್ಲಿ ಬರಿಬೇಕಂದ್ರೆ ಮೊದಲು ಏನು ಮಾಡಬೇಕು? ಮೇಲೇನೆ ಬರಿತೀರಾ ಪೆನ್ ಇಟ್ಕೊಂಡು? ಬುಕ್ ಇದೆ ಮೇಲೆ ಅಂದರೆ ಓಪನ್ ಮಾಡದೆ ಬರೆದ್ರೆ ಬುಕ್ಕಲ್ಲಿ ಏನೂ ಬರೆಯೋಕ್ಕಾಗಲ್ಲ. ಓಪನ್ ಮಾಡಬೇಕು ಬುಕ್ಕನ್ನ ಓಪನ್ ಮಾಡಿದ್ಮೇಲೆ ಬರಿತೀವಿ. ದೇವರು ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ಆ ಒಂದು ದೇವರ ವಾಕ್ಯವನ್ನು ಬರಿಬೇಕಂದ್ರೆ ನಾವೇನು ಮಾಡಬೇಕು? ಹೃದಯವನ್ನು ತೆರೆದಿಡಬೇಕು. ದೇವ್ರು ಏನು ಹೇಳ್ತಾರೆ? ಯಾರು ನನ್ನ ಪ್ರಸನ್ನತೆಗೋಸ್ಕರ ಬಹಳ ಆಸೆ ಪಡ್ತಾರೋ, ಹೃದಯವನ್ನು ತೆರೆದು ಕೊಡ್ತಾರೋ ಅವರ ಒಳಗಡೆ ನಾನು ಹೋಗಿ ವಾಸ ಮಾಡ್ತೀನಿ, ಅಂಥವರ ಜೊತೆ ನಾನು ನನ್ನ ವಾಕ್ಯವನ್ನು ಹಿಡ್ತೀನಿ ಅಂತ ದೇವರ ವಾಕ್ಯನ ಹೇಳ್ತಾ ಇದೆ. ದೇವರ ವಾಕ್ಯ ನಮ್ಮ ಮನಸ್ಸಲ್ಲಿ ಇರಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ಹೃದಯವನ್ನು ನಾವು ತೆರೆದಿಡಬೇಕು. ದೇವ್ರು ಬೆಳಗ್ಗೆ ಕೂತ್ಕೊಂಡು ಪ್ರಾರ್ಥಿಸ್ತಿರುವಾಗ ಇದನ್ನೇ ನನ್ನ ದೇವ್ರ ಹತ್ರ ಕೇಳಿದೆ, ದೇವರೇ ಅಗ್ರಿಮೆಂಟ್ ಏನು? 2 ಸೈಡ್ ಇರಬೇಕು. ನಮಗೆ ಕೊಡುವಂಥ ಒಂದೇ ವಿಷಯ ಏನು? ನೀವು ನಮ್ಮ ಹೃದಯವನ್ನು ತೆಗೆದು ದೇವರ ಹತ್ರ ಕೊಟ್ಟಾಗ ದೇವರವರ ಆಜ್ಞೆಗಳನ್ನು ನಾವು ಎಲ್ಲೋ ಒಂದು ಬುಕ್ಕಲ್ಲಿ ಓದೋದಲ್ಲ, ಅವರ ಆಜ್ಞೆಗಳನ್ನು ನಮ್ಮ ಮನಸ್ಸಲ್ಲಿ ಇಡ್ತಾರೆ. ಒಂದು ತಪ್ಪು ಮಾಡೋಕ್ಕೆ ಮುಂಚೆ ದೇವ್ರೇನು ಹೇಳ್ತಾರೆ? ಇದು ತಪ್ಪು ಅಂತ ನಿಮ್ಮ ಮನಸ್ಸಲ್ಲೇ ಹೇಳ್ತಾರೆ. ಯಾಕೆ? ನಿಮ್ಗೆ ಆಜ್ಞೆಗಳು ಎಲ್ಲಿದೆ? ನಿಮ್ಮ ಮನಸ್ಸಲ್ಲೇ ಬರೆದಿರುವ ಕಾರಣ ನೀವೆಲ್ಲೋ ಹೋಗಿ ಓದೋದು ಬೇಕಿಲ್ಲ. ನೀವು 10 ಕಮಾಂಡ್ಮೆಂಟ್ ಡೈಲಿ ಹೋಗಿ ಓಪನ್ ಮಾಡಿ ಓದಬೇಕು ಅಂತಿಲ್ಲ. ಯಾವುದೋ ಒಂದು, ಇವಾಗೇನು ಜಡ್ಜ್ ಏನು ಮಾಡ್ತಾರೆ, ಅಡ್ವೊಕೇಟ್ ಏನು ಮಾಡ್ತಾರೆ, ಜಡ್ಜ್ ಹತ್ರ ಹೋಗುವಾಗ ಪ್ರತಿ ದಿವಸನೂ ಈ ಥರ ಲಾ ಇದೆ, ಇಲ್ಲಿ ಬರ್ದಿದೆ, ಇದನ್ನು ನೋಡಿಕೊಂಡು ಅವ್ರೇನು ಫೈಟ್ ಮಾಡ್ತಾರೆ ಅಡ್ವೊಕೇಟ್ ಜೊತೆ, ಒಂದು ಕೇಸ್ಗೋಸ್ಕರ ಹೋರಾಡ್ತಾರೆ ಜಡ್ಜ್ ಜೊತೆ.
ಅದೇ ರೀತಿ ನಾವು ದೇವ್ರ ಜೊತೆ ಹೋರಾಡೋದೇ ಬೇಕಿಲ್ಲ. ದೇವ್ರು ಏನು ಮಾಡಿದ್ದಾರೆ, ನಮ್ಮ ಹೃದಯದಲ್ಲೇ ಬರೆದಿಟ್ಟಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತು ಇದು ತಪ್ಪಾ ಇದು ರೈಟಾ ಅಂತ. ದೇವ್ರ ಆತ್ಮ ನಿಮಗೆ ತಿಳಿಸ್ತಾರೆ ಒಂದು ವಿಷಯ ಮಾಡೋಕ್ಕೆ ಮುಂಚೆ. ಅದನ್ನು ನಾವು ಕೀಳ್ಪಡೆಯೋದು ನಮ್ಮ ಕೈಯಲ್ಲಿದೆ. ಯಾಕಂದರೆ ದೇವರು ಎಲ್ಲೂ ಫೋರ್ಸ್ ಮಾಡಿ ನಿಮಗೆ ಇದು ಏನು ನನ್ನ ವಾಕ್ಯಕ್ಕೆ ಕೇಳು ಕಿವಿ ಕೊಡು ಅಂತ ಎಲ್ಲೂ ದೇವರು ಫೋರ್ಸ್ ಮಾಡಿ ಯಾರಿಗೂ ಹೇಳಿಲ್ಲ. ಆದಾಮನಿಗೂ ಏವಾಳಿಗೂ ಏನು ಮಾಡ್ತಾರೆ ದೇವರು, ಅವ್ರಿಗೊಂದು ಚಾಯ್ಸ್ ಕೊಡ್ತಾರೆ. ಚಾಯ್ಸ್ ಅಂದರೆ ಏನು, ಒಳ್ಳೇದು ಕೆಟ್ಟ ಎರಡನ್ನು ತೋರಿಸ್ತಾರೆ. ಇವಾಗ ನಾವು ಏನು ಯೋಚನೆ ಮಾಡ್ಬೋದು, ಆದಾಮ್ ಏವಾಳಿಗೆ ಅಲ್ಲಿ ಒಂದು ಟ್ರೀನೇ ಇಟ್ಟಿಲ್ಲ, ಅಲ್ಲಿ ಆ ಒಂದು ಹಣ್ಣೇ ಇಟ್ಟಿಲ್ಲ ಅಂದರೆ ಅವ್ರ ಪಾಪನೇ ಮಾಡ್ತಿರ್ಲಿಲ್ಲ ಅಂತ. ಆದರೆ ದೇವ್ರ ಮೇಲೆ ನಾವು ಇಡುವಂಥ ಪ್ರೀತಿ ಯಾವ ರೀತಿ ಇರಬೇಕು, ಕೆಟ್ಟದ್ದು ನಮ್ಮ ಕಣ್ಮುಂದೆ ಬಂದ್ರೂ ಅದನ್ನು ನಾವು ಮಾಡದೇ ಇರುವುದು ದೇವ್ರಿಗೆ ನಾವು ತೋರಿಸುವಂಥ ಪ್ರೀತಿ. ಪ್ರೀತಿ ಅಂದರೆ ಏನು, ತಪ್ಪು ಮಾಡದೇ ಇರುವುದನ್ನೇ ನಾವು ಪ್ರೀತಿ ಅಂತ ಹೇಳ್ತೀವಿ. ಯಾವುದೇ ರೀತಿ ಅವ್ರ ಮನಸ್ಸು ನೋವಾಗಬಾರ್ದು ಅಂತ ನಾವು ತಪ್ಪು ಮಾಡದೇ ಇರ್ತೀವಲ್ಲ, ಅದನ್ನೇ ನಿಜವಾದ ಪ್ರೀತಿ. ನಮ್ಮ ಮನಸ್ಸು ದೇವರ ಮನಸ್ಸು ನೋವು ಆಗಬಾರ್ದು, ಅವರನ್ನು ನಾವು ದುಃಖ ಪಡಿಸಬಾರ್ದು. ಯಾಕಂದರೆ ಪವಿತ್ರಾತ್ಮನು ದುಃಖ ಪಡಿಸಬಹುದು ಅಂತ ಬೈಬಲಲ್ಲಿ ಇದೆ. ಪವಿತ್ರಾತ್ಮ ನಮ್ಮ ಜೊತೆಯಲ್ಲೇ ಬಾಳೋದ್ರಿಂದ ಇವಾಗ ಒಬ್ಬರನ್ನು ದುಃಖ ಪಡಿಸ್ಬೋದಂದ್ರೆ ಒಬ್ಬನ ಸಂತೋಷನ ಪಡಿಸ್ಬೋದು. ಪವಿತ್ರಾತ್ಮ ನಮ್ಮ ಜೊತೆ ಸಂತೋಷವಾಗಿರ್ಬೇಕು, ದುಃಖವಾಗಿರ್ಬೇಕಾ? ನಮ್ಮ ಜೊತೆ ಅವ್ರು ಸಂತೋಷವಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು, ಅವರನ್ನು ಸಂತೋಷ ಪಡಿಸೋದು ಯಾವ ರೀತಿ, ಅವರ ಪ್ರಸನ್ನತೆಗೋಸ್ಕರ ಆಸೆ ಪಡೋದೇ ನಾವು ಅವ್ರಿಗೆ ಮಹಾ ಸಂತೋಷ ಕೊಡುತ್ತೆ. ಯಾಕಂದರೆ ಅವರು 24 ಗಂಟೆ ನಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಆದರೆ ನಾವು ಒಂದು ದಿವಸದಲ್ಲಿ 2 ಅವರ್ ಆದರೂ ದೇವ್ರಿಗೋಸ್ಕರ ಕೊಡ್ತೀವ ಕೂತ್ಕೊಂಡು. ಒಂದೇ ಸತಿ 2 ಅವರ್ ಕೊಡಿ ಅಂತ ಹೇಳ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ½ ಅನ್ ಅವರ್ ಕೂತ್ಕೊಳ್ಳಿ, ಒಂದು 45 ಮಿನಿಟ್ಸ್ ಹಂಗೆ ದೇವರು ಸ್ವಲ್ಪ ಎಕ್ಸ್ಟೆಂಡ್ 2 ಸತಿ ಒಂದು ದಿವಸ ಕೂತ್ಕೊಬೇಕು. ಯಾಕಂದರೆ ದಾವಿದನು ಏನು ಮಾಡ್ತಾ 6 ಸತಿ ಕೂತ್ಕೊತಿದ್ರು, 7 ಸತಿ ಕೂತ್ಕೊತಾ ಇದ್ರು ಬೈಬಲಲ್ಲಿ. ದಾವಿದನು 7 ಸತಿ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೂ 2 ಸತಿ ಆದರೂ ನಾವು ದೇವ್ರ ಸತಿ ಕೂತ್ಕೊಂಡು ಅವರ ಪ್ರಸನ್ನತೆಗೋಸ್ಕರ ಆಸೆ ಪಡೋದು ಕಡಿಮೆ ತಾನೆ. ದಾವಿದನು 7 ಸತಿ ಮಾಡುವಾಗ ನಮ್ಮ ಕೈಯಲ್ಲಿ 2 ಸತಿ ಆಗಲ್ವಾ ಒಂದು ದಿವಸದಲ್ಲಿ? ಎಷ್ಟೇ ಕಷ್ಟ ಬರಲಿ ದೇವ್ರಿಗೋಸ್ಕರ ಒಂದು ಎರಡು ಗಂಟೆ ಸಮಯ ಒಂದು ದಿವಸದಲ್ಲಿ ನಾವು ಎತ್ತಿಟ್ಟು ನೋಡಿದ್ರೆ ದೇವರು ನಮ್ಮ ಜೀವನದಲ್ಲಿ ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗದೇ ಇರುವಂಥ ಒಂದು ರೀತಿಯಲ್ಲಿ. ಯಾಕಂದರೆ ದೇವರು ನಾವು ಯೋಚಿಸೋಕ್ಕಿಂತನೂ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ದೊಡ್ಡ ವಿಷಯವನ್ನು ಮಾಡೋಕ್ಕೆ ಶಕ್ತರಾಗಿದ್ದಾರೆ. ಅಂಥ ದೇವರು ನಮ್ಮ ಜೊತೆಯಲ್ಲಿ ಬಾಳ್ತಾ ಇದ್ದಾರೆ. ಎಲ್ಲೋ ದೂರದಲ್ಲಿ ಮೇಲಿಂದ ನೋಡ್ತಿಲ್ಲ, ದೇವರು ನಮ್ಮ ಜೊತೆಯಲ್ಲಿ ಇದ್ಕೊಂಡು ನಮ್ಮ ಬಾಳನ್ನು ನೋಡ್ತಾ ಇದ್ದಾರೆ. ದೇವರು ನಾನು ಎಲ್ಲೋದ್ರು, ನಾನು ಅಡವಿಗೆ ಇದು ಏನದು ಜೋನ ಎಲ್ಲೋಗಿ ಬಚ್ಚಿಟ್ಕೊಂಡಿದ್ರು, ಆ ಮೀನು ಹೊಟ್ಟೆ ಒಳಗಡೆ ಇರುವಾಗಲೂ ದೇವರವರನ್ನು ನೋಡಿದ್ರು, ಆ ಹಡಗಿನ ಕೆಳಗಡೆ ಇರುವಾಗಲೂ ದೇವರವರನ್ನು ನೋಡಿದ್ರು. ದಾವೀದನು ಏನು ಹೇಳ್ತಾನೆ, ನಾನು ಎಲ್ಲೋಗಿ ನಾನು ಬಚ್ಚಿಟ್ಕೊಂಡ್ರು ನೀವು ನನ್ನ ನೋಡೋಕ್ಕೆ ಶಕ್ತರಾಗಿದ್ದೀರಾ ಅಂತ ದೇವರು ನಿಮ್ಮ ಜೊತೆಯಲ್ಲೇ ನೋಡ್ತಿರುವಾಗ ದೇವ್ರಿಗೆ ನಾವು ಎಷ್ಟು ಒಂದು ಸಂತೋಷ ಪಡಬೇಕು. ನಾವು ತಪ್ಪು ಮಾಡುವಾಗೆಲ್ಲ ದೇವ್ರಿಗೆ ಏನಾಗುತ್ತೆ, ದುಃಖ ಆಗುತ್ತೆ. ಯಾಕೆ ದುಃಖ ಆಗುತ್ತೆ? ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ತಪ್ಪು ಮಾಡುವಾಗ ಅದು ನಮಗೆ ಕೇಡಾಗತ್ತೆ ಅಂತ ದೇವ್ರಿಗೆ ಗೊತ್ತು, ನಮಗೂ ಗೊತ್ತು. ಆದರೆ ದೇವರಿಗೆ ಅಷ್ಟು ದುಃಖ ಏನಕ್ಕೋಸ್ಕರ ಪಡ್ತಾರೆ? ಇವನಿಗೆ ಕೆಟ್ಟದ್ದು ಅಂತ ಇವನಿಗೆ ಗೊತ್ತಿದ್ರು, ನನಗೆ ದುಃಖ ಪಡಿಸುತ್ತೆ ಅಂತ ಗೊತ್ತಿದ್ರು ಆ ಪಾಪವನ್ನು ತಿರುಗಿ ಮಾಡ್ತಿದ್ದಾನಲ್ಲ. ಅಂದರೆ ನನಗೆ ದುಃಖ ಪಡಿಸತ್ತೆ ಅಂತ ಗೊತ್ತಿದ್ದು ಆ ಪಾಪವನ್ನು ಮಾಡುವಾಗ ಎಷ್ಟು ದೇವ್ರು ದುಃಖ ಪಡ್ತಾರೆ ಯೋಚನೆ ಮಾಡಿ. ನಮಗೋಸ್ಕರ ತನ್ನ ಜೀವವನ್ನೇ ದೊಡ್ಡದಂತ ಯೋಚನೆ ಮಾಡದೆ ಅವ್ರ ಜೀವವನ್ನೇ ನಮಗೋಸ್ಕರ ಬಿಟ್ಟುಕೊಟ್ಟು ದೇವರು ನಮ್ಮ ಜೊತೆಯಲ್ಲೇ ಎದ್ಕೊಂಡು ಅವ್ರಿಗೋಸ್ಕರ ನಾವು ಒಂದು ಹ್ಯಾಬಿಟ್ ಇರಲಿ, ಒಂದು ವಿಷಯ ಆಗಲಿ, ಒಂದು ವಸ್ತು ಆಗಲಿ, ಯಾವುದೋ ಒಂದು ವಿಷಯವನ್ನು ಬಿಡೋಕ್ಕೆ ನಾವು ಅಷ್ಟೂ ಕಷ್ಟಪಡ್ತೀವಿ. ಎಲ್ಲವನ್ನು ದೇವ್ರು ನಮಗೋಸ್ಕರ ಬಿಟ್ಟುಬಿಟ್ಟು ಬಂದರು. ನಾವು ಅವ್ರಿಗೋಸ್ಕರ ಒಂದು ಚಿಕ್ಕ ವಿಷಯ ಬಿಡೋಕ್ಕೆ ಅಷ್ಟು ಯೋಚನೆ ಮಾಡ್ತೀವಿ. ನಮ್ಮ ಜೊತೆ ದೇವ್ರು ಮಾಡ್ಕೊಂಡಿರೋ ಒಡಂಬಡಿಕೆ ಯಾವ್ದು ಹೇಳಿ? ಇವಾಗ ಹೇಳಿದ್ನಲ್ಲ, ಒಂದು ಒಡಂಬಡಿಕೆ ದೇವ್ರು ನಮ್ಮ ಜೊತೆ ಮಾಡ್ಕೊಂಡ್ರೆ ಏನದು? ಅವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಬರೆದು ಮನಸ್ಸಲ್ಲಿ ಇಟ್ಟು ಅದಾದ್ಮೇಲೆ ಬರಿತೀನಿ ಅಂತ ಹೇಳಿದ್ದಾರೆ. ಅಂಥ ಒಂದು ದೇವರು ನಮ್ಮ ಜೊತೆಯಲ್ಲಿರುವಾಗ ಅವ್ರಿಗೋಸ್ಕರ ಇವತ್ತು ನಾವು ಒಂದು ಚಿಕ್ಕ ವಿಷಯವನ್ನು ಬಿಡೋಕ್ಕೆ ರೆಡಿಯಾಗಿದ್ದೀವ? ಇವಾಗ ಮಾತಾಡುವಾಗ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಪವಿತ್ರಾತ್ಮ ಇವಾಗ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದರೆ ನಿಮ್ಮಲ್ಲಿರುವಂಥ ಅಟ್ಲೀಸ್ಟ್ ಒಂದು 2 ಕೊರೆ ಆದರೂ ನಿಮಗೆ ದೇವ್ರು ಮಾತಾಡಿರ್ತಾರೆ. ಖಂಡಿತವಾಗ್ಲೂ 2 ಕೊರೆಗಳು ಯೋಚನೆ ಮಾಡಿದ್ರೆ ಬಹಳ ಇರುತ್ತೆ, ಆದರೆ ಒಂದು 2 ಆದರೂ ನಿಮ್ಗೆ ಇವಾಗ ಯೋಚನೆ ಬಂದಿರುತ್ತೆ. ಆ ಒಂದು 2 ವಿಷಯಗಳಿಂದ ದೇವರೇ ನನಗೆ ಬಿಡುಗಡೆ ಕೊಡಿ ಅಂತ ನೀವು ಪ್ರಾರ್ಥನೆ ಮಾಡುವಾಗ ಇನ್ನೊಂದು ವಿಷಯ ಏನಂದರೆ, ಬೇಗನೆ ಮುಗಿಸ್ತೀನಿ. ಪ್ರಾರ್ಥನೆ ಮಾಡುವಾಗ ಇನ್ನೊಂದು ವಿಷಯ ಏನಂದರೆ, ಆ ಒಂದು ವಿಷಯದಿಂದ ಬಿಟ್ಟು ಆಚೆ ಬರಬೇಕು ಅಂತ ನಮಗೆ ಆಸೆ ಇರಬೇಕು. ಯಾಕಂದರೆ ನಾನು ಸ್ವಲ್ಪ ವಿಷಯಗಳಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ ದೇವ್ರ ಹತ್ರ ಕೇಳಿದೆ, ದೇವರೇ ಪ್ರಾರ್ಥನೆ ಮಾಡಿದಾಗ ಏನಕ್ಕೋಸ್ಕರ ಅದು ತೆಗೆದು ನನ್ನಿಂದ ಆಚೆ ಆಗ್ತಿಲ್ಲ. ಈ ಕಷ್ಟ ಇದು ನನಗೂ ನಿಮಗೂ ನಡುವೆ ಬರ್ತಿದ್ದೆ ಒಂದು.
ಇನ್ನೊಂದು ವಿಷಯ ಏನಂದರೆ, ನನಗೆ ಇಷ್ಟು ಪ್ರಾರ್ಥನೆ ಮಾಡಿದ್ರು ಇದು ನನ್ನ ಬಿಟ್ಟು ಹೋಗ್ತಿಲ್ವಲ್ಲ ಯಾಕೆ ಅಂತ. ಆವಾಗ ದೇವರು ಒಂದೇ ಒಂದು ಆನ್ಸರ್ ಕೊಟ್ಟರು. ಏನಂದರೆ, ನಿನಗೆ ಆ ಪಾಪವನ್ನು ಬಿಡಬೇಕು ಅಂತ ಆಸೆ ಇದೆಯಾ? ನನಗೆ ಆಸೆ ಇದೆ, ಆಯಿತು. ನನಗೆ ನನ್ನ ಹೃದಯವನ್ನು ನೀನು ನೋವಿಸ್ತಿದ್ದೆ, ಆಯಿತು, ಎಲ್ಲ ಆಯಿತು. ಆದರೆ ನಿನಗೆ ಆ ಪಾಪವನ್ನು ಬಿಟ್ಟು ಆಚೆ ಬರಬೇಕು ಅಂತ ಆಸೆ ಇದೆಯಾ? ಇವಾಗ ಆದಾಮೇವಾಳು ಆ ಪಾಪ ಮಾಡಬೇಕಾದ್ರೆ, ಆ ಒಂದು ಹಣ್ಣು ತಿನ್ನಬೇಕಾದ್ರೆ ದೇವ್ರು ಬಂದು ಆ ಹಣ್ಣನ್ನು ಅವ್ರು ತಿನ್ನೋಕೆ ಮುಂಚೆ ಕಿತ್ಕೊಂಡ್ಬಿಟ್ಟಿದ್ದಿದ್ರೆ ಆದಾಮೇವಾಳಿಗೆ ದೇವ್ರು ನೋಡಿ ಪ್ರೀತಿ ಬರ್ತಿತ್ತ, ಕೋಪ ಬರ್ತಿತ್ತ? ಕೋಪ ಮಾಡ್ತಿದ್ರು. ಅದೇ ರೀತಿ ದೇವ್ರಿಗೆ ನನ್ನಲ್ಲಿ ಆ ಡಿಸೈರ್ ಅಂದರೆ ಒಂದು ವಸ್ತುವನ್ನು ನೋಡಿ, ಒಂದು ಯಾವುದೋ ಒಂದು ವಿಷಯದ ಮೇಲೆ ಆಸೆ ಇರಬೇಕಾದ್ರೆ ನೀವು ಎಷ್ಟು ಒಂದು ಆಸೆ ಇಟ್ಕೊಂಡು ದೇವ್ರ ಹತ್ರ ದೇವರೇ ಇದು ನನ್ನಿಂದ ತೆಗೀರಿ ಅಂದರೆ ದೇವ್ರು ಯಾವತ್ತೂ ಅದನ್ನು ನಿಮ್ಮಿಂದ ತೆಗಿಯಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ ಅದೊಂದು ಆಸೆ ನನ್ನಲ್ಲಿದೆ ಅಂತ. ದೇವ್ರು ಏನು ಹೇಳ್ತಾರೆ ಅಂದರೆ, ನನ್ನ ಹತ್ರ ಅದೇ ದೇವ್ರು ಹೇಳಿದ್ದು, ನಿನ್ನಲ್ಲಿ ಆ ಆಸೆ ಇದ್ದರೆ ನೀನು ಅದನ್ನು ಬಿಟ್ಟು ಬರೋದಕ್ಕೆ, ನಿನ್ನಿಂದ ತೆಗೆದು ಬಿಟ್ಟರೆ ನನ್ನನ್ನು ನೀವು ಏನದು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಹೇಟ್ ಅಂದರೆ ಏನು? ನನ್ನ ಮೇಲೆ ನಿನಗೆ ಆಸೆ ಕಡಿಮೆ ಆಗ್ಬಿಡುತ್ತೆ. ಯಾಕಂದರೆ ನಾನು ಯಾವ್ದ್ಯಾವ್ದು ಇಷ್ಟಪಟ್ಟನೋ ಅದೆಲ್ಲ ದೇವ್ರು ನನ್ನಿಂದ ತೆಗೆದುಬಿಟ್ರು ಅನ್ನುವಂಥ ಒಂದು ಪ್ರಾರ್ಥನೆ, ಅನ್ನುವಂಥ ಒಂದು ನೋವು ನಿನ್ನಲ್ಲಿ ಬರುತ್ತೆ. ಆ ನೋವು ನಿನಗೆ ಬರಬಾರ್ದಂದ್ರೆ ನೀನು ಮೊದಲು ಅದನ್ನು ಅಸಹ್ಯ ಅಂತ ನೆನೆಸ್ಬೇಕು. ಆ ವಿಷಯ, ಆ ಒಂದು ವಸ್ತು, ಆ ಒಂದು ಯಾವುದೇ ಇರಲಿ, ಆ ಒಂದು ಬ್ಯಾಡ್ ಹ್ಯಾಬಿಟ್ ಅಥವಾ ಏನೋ ಒಂದಿರಲಿ, ಅದು ನೀನು ಮೊದಲು ಅದನ್ನು ನೋಡಿ வெறுப்பு ಪಡ್ನೋ ಅಂತ ತಮಿಳು, ಅದನ್ನು ನೋಡಿದ್ರೆ வெறுக்கிற ಅಂದರೆ ಅಸಹ್ಯ ಅನಿಸುತ್ತೆ ಅಂತ. ಅದು ನಿನ್ನ ಮನಸ್ಸಲ್ಲಿ ಮೊದಲು ಬಂದರೆ ಅದಾದಮೇಲೆ ನಾನು ಅದನ್ನು ನಿನ್ನಿಂದ ತೆಗಿತೀನಿ. ಯಾಕಂದರೆ ನೀನು ಆ ಒಂದು ಆಸೆ ಮನಸ್ಸಲ್ಲಿ ಇಟ್ಕೊಂಡಿರುವಾಗ ಅದನ್ನು ನಿನ್ನಿಂದ ತೆಗೆದು ಬಿಟ್ಟರೆ ಏನಾಗುತ್ತೆ, ನೀನು ನನ್ನನ್ನು ನೋಡಿ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಅಂದರೆ ನನ್ನನ್ನು ನೋಡಿ, ನೀನು ನನ್ನ ಪ್ರಸನ್ನತೆಯನ್ನು ನೋಡಿ ಯಾವ ರೀತಿ ಇಸ್ರೇಲ್ ಜನರು ಹಿಂದೆ ಓಡಿ ಹೋದ್ರು ಅದೇ ರೀತಿ ನೀನು ಹಿಂದೆ ಓಡಿ ಹೋಗ್ತೀಯ. ಯಾಕಂದರೆ ನಿನಗೆ ಆಸೆ ಪಟ್ಟಿದ್ದನ್ನು ನಾನು ತೆಗೆದುಬಿಟ್ಟೆ ಅಂತ. ಸೊ ದೇವರು ನಿಮ್ಮ ಬಾಳಲ್ಲೂ ಆ ಒಂದು ಕಾರ್ಯ ಮಾಡಬೇಕು. ಈ ಹೊಸ ಒಡಂಬಡಿಕೆ ನಿಮ್ಮಲ್ಲಿ ನಡೆಸಬೇಕು, ನಿಮ್ಮಲ್ಲಿ ಪೂರ್ಣಗೊಳಿಸ್ಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ಹೃದಯವನ್ನು ತೆರೆದುಕೊಡಬೇಕು. ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಬಳಿಯಲ್ಲಿ ಒಪ್ಪಿಸಿಕೊಡ್ಬೇಕು. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮನ್ನು ನಾವು ಯಾವತ್ತು ದೇವರಲ್ಲಿ ಸಂಪೂರ್ಣವಾಗಿ ಸಮರ್ಪಿಸ್ತೀವೋ ನಮ್ಮ ಎಲ್ಲ ಕಾರ್ಯಗಳನ್ನು, ಬಾಯಲ್ಲಿ ಹೇಳೋದು ಈಸಿ, ಆದರೆ ದೇವ್ರು ಏನು ಹೇಳ್ತಾರೆ? ಹೃದಯದ ಆಳವನ್ನು ನೋಡುವಂಥ ದೇವರು. ನಿನ್ನ ಹೃದಯದ ಎಲ್ಲೋ ಒಂದು ಆಳದಲ್ಲಿ ಆಸೆ ಇದ್ದರೆ ದೇವರು ಅದನ್ನು ನೋಡ್ತಾ ಇದ್ದಾರೆ. ನಾವು ಅನ್ಕೊಂತೀವಿ ಜನರು ಇಷ್ಟು ಒಳ್ಳೆಯವರು, ಇವರು ಚೆನ್ನಾಗಿರ್ತಾರೆ, ಇವರು ಅದೇ ಇಷ್ಟೋ ಒಂದು ಯೋಚನೆ ಮಾಡ್ತೀವಿ. ಅದೇ ದೇವ್ರು ಏನು ಹೇಳ್ತಾರೆ ನಮ್ಮ ಮನಸ್ಸಲ್ಲಿ? ನೀನು ಮನುಷ್ಯನು ಮುಖವನ್ನು ನೋಡ್ತಾರೆ, ದೇವರು ಹೃದಯವನ್ನು ನೋಡ್ತಾರೆ ಅಂತ. ದೇವರು ಇವಾಗ ದೇವರು ನಿಮ್ಗೆ ಯಾವುದೋ ಒಂದು ವಿಷಯ ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಏನಕ್ಕೋಸ್ಕರ ತಪ್ಪು ಅಂತ. ನೀವು ದೇವ್ರ ಜೊತೆ ಕೂತ್ಕೊಂಡು ಅದನ್ನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತಾರೆ, ಈ ವಿಷಯದಿಂದ ನಿನಗೆ ಯಾವ ರೀತಿಯಲ್ಲಿ ಕೇಡು ನಡೀತಿದೆ ಅಥವಾ ನಿನ್ನ ಬಾಳಲ್ಲಿ ಯಾವ ರೀತಿ ಕೆಟ್ಟದ್ದು ನಡೀತಿದೆ ಅಂತ. ಅದರಿಂದ ನೀವು ಬಿಡುಗಡೆ ಹೊಂದಬೇಕಂದ್ರೆ ಅದನ್ನು ಮೊದಲು ನೀವು ಅದನ್ನು ನೋಡಿ ಅಸಹ್ಯ ಪಡಬೇಕು. ಅದನ್ನು ನೋಡಿ ನಿಮಗೊಂದು ಏನು ವೆರುಪಂದ್ರೆ ಏನು, ಅಸಹ್ಯ. ಸೊ ಅದನ್ನು ನೋಡಿ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಹೇಟ್ರೆಡ್ ಬರಬೇಕು. ಅದನ್ನು ನೋಡಿ ಏನಂತ, ಈ ವಿಷಯದಿಂದ ನಾನು ದೇವರಿಂದ ದೂರ ಹೋಗ್ತಾ ಇದ್ದೀನಿ, ಅವ್ರ ಮನಸ್ಸನ್ನು ನೋವುಪಡಿಸ್ತಾ ಇದ್ದೀನಿ, ಮತ್ತು ನನಗೂ ಅದು ಪರ್ಸ್ನಲ್ ಆಗಿ ತಪ್ಪಾಗಿದೆ. ಯಾಕಂದರೆ ನನ್ನ ಆತ್ಮವನ್ನು ಅದು ಇನ್ನೊಂದು ವಚನ ಏನಿದೆ ಬೈಬಲಲ್ಲಿ, ನೀನು ಯಾವುದಕ್ಕೆ ನೀನು ಫಾಲೋ ಮಾಡಿ, ಯಾವುದಕ್ಕೆ ಸ್ಲೇವ್ ಆಗಿದೆಯೋ, ಸ್ಲೇವ್ ಅಂದರೆ ಏನು, ಯಾವುದಕ್ಕೆ ನೀನು ಯಾವ ಒಂದು ವಿಷಯಕ್ಕೆ ನೀನು ದಾಸತ್ವದಲ್ಲಿದೆಯೋ ಅದುವೇ ನಿನಗೆ ಬಾಸ್ ಆಗಿದೆ. ಬಾಸ್ ಅಂದರೆ ಅದುವೇ ನಿನ್ನನ್ನು ಆಳುತ್ತೆ, ಅದುವೇ ನಿನ್ನನ್ನು ಯಜಮಾನವಾಗಿದೆ. ನೀವು ಯಾವುದಾದ್ರೂ ವಿಷಯದಲ್ಲಿ ಇವತ್ತು ನೀವು ದಾಸತ್ವದಲ್ಲಿದ್ದರೆ ಅದೇ ನಿಮಗೆ ಯಜಮಾನನಾಗಿದೆ. ದೇವ್ರು ನಿಮ್ಗೆ ಯಜಮಾನನಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವಿಷಯಕ್ಕೆ ಕೆಳಗಡೆ ನೀವು ದಾಸತ್ವದಲ್ಲಿದ್ದರೆ, ದೇವರು ನಿಮ್ಮನ್ನು ಉಂಟು ಮಾಡಿದ ದೇವರು ನಿಮ್ಗೆ ಯಜಮಾನನಾಗಿರಬೇಕಾ ಅಥವಾ ನಿಮ್ಮ ದಾಸತ್ವ ನಿಮಗೆ ಯಜಮಾನವಾಗಿರ್ಬೇಕಂತ ಇವತ್ತು ನಾವು ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ಸಮಯವಾಗಿದೆ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ನೀವು ಪ್ರಾರ್ಥನೆ ಮಾಡಿ ದೇವರ ಹತ್ರ ಏನಂತ, ದೇವರೇ, ನನ್ನ ಹೃದಯವನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸೋಕ್ಕೆ ಮೊದಲು ಸಹಾಯ ಮಾಡಿ. ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು, ದೇವರೇ ನನ್ನ ಹೃದಯ ಸಮರ್ಪಿಸ್ತೀನಿ, ಅಲ್ಲ, ನಿಜವಾಗ್ಲೂ ಸಮರ್ಪಣೆ ಮಾಡೋಕ್ಕೆ ಒಂದು ನಿಮಿಷದ ಕೆಲಸ ಅಲ್ಲ, ಅದು ಒಂದು ಇಷ್ಟೋ ವರ್ಷಗಳಾಗುತ್ತೆ. ಯಾಕಂದರೆ ಒಂದೊಂದು ಕೊರೆಯಾಗಿ ದೇವ್ರು ನಿಮ್ಮಿಂದ ಆಚೆ ತೆಗಿಬೇಕಾದ್ರೆ ಅಷ್ಟು ನೀವು ಹತ್ರ ಹೋಗ್ತೀರ ದೇವ್ರ ಹತ್ರ. ಒಂದೊಂದು ವಿಷಯದಿಂದ ದೇವ್ರು ನಿಮ್ಗೆ ಬಿಡುಗಡೆ ಕೊಡುವಾಗ ಅಷ್ಟು ದೇವ್ರು ನಿಮ್ಮ ಹತ್ರ, ನೀವು ದೇವ್ರ ಹತ್ರ ಹೋಗ್ತೀರ. ದೇವ್ರು ನಮ್ಗೆ ಹತ್ರನೇ ಇದ್ದಾರೆ. ನಾವು ದೇವ್ರ ಹತ್ರ ಹೋಗ್ಬೇಕಂದ್ರೆ ಆ ಒಂದೊಂದು ವಿಷಯದಿಂದ ನಾವು ಆಚೆ ಪಡಿವಾಗ ದೇವ್ರು ಏನು ಮಾಡ್ತಾರೆ? ನಮ್ಮ ಜೊತೆ ಮಾತಾಡ್ತಾರೆ. ದೇವರ ಮಾತನ್ನು ಕೇಳಬೇಕನ್ನೋದು ಒಂದು ಆಸೆ ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ರೆ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಒಂದು ದಾಸತ್ವದಲ್ಲಿರಲಿ, ಅದರಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಒಂದು ಆಸೆ ನಿಮ್ಮಲ್ಲಿ ಬಂದ್ಬಿಡುತ್ತೆ.
ದೇವರು ದೇವರ ವಾಯ್ಸ್ ಅಂದರೆ ದೇವರ ಮಾತನ್ನು, ಅವರ ಸ್ವರವನ್ನು ನಾವು ಕೇಳಬೇಕು ಅನ್ನುವಂಥ ಆಸೆ ನಮ್ಮಲ್ಲಿ ಬಂದರೆ ಎಷ್ಟೇ ಕಷ್ಟಗಳಿರಲಿ ಅದರಿಂದ ನಾವು ಬಿಡುಗಡೆ ಹೊಂದಕ್ಕೆ ಪ್ರಯತ್ನಿಸ್ತೀವಿ. ಅದು ನಮ್ಮ ನಮ್ಮ ಬಲದಿಂದ ಅಲ್ಲ, ನಮ್ಮ ಸ್ವಂತ ಬಲದಿಂದ ಆಗಲ್ಲ. ನೀವು ಪ್ರಾರ್ಥನೆ ಮಾತಾಡ್ತಿರುವಾಗ ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಸ್ವಂತ ಬಲದಿಂದ ಅಲ್ಲ, ದೇವರು ಕೊಡುವಂಥ ಶಕ್ತಿ. Hebrew 13:9 ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಅವರ ಕೃಪೆಯಿಂದ ನನ್ನ ಒಳಗಡೆ ಶಕ್ತಿಯನ್ನು ದೇವರು ಉಂಟು ಮಾಡ್ತಾರೆ ಅಂತ. ದೇವರ ಕೃಪೆ ಅನ್ನುವುದು ನಮಗೆ ದೇವರು ಕೊಟ್ಟಿರುವಂಥ ಶಕ್ತಿಯಾಗಿದೆ. ನಮ್ಮ ಶಕ್ತಿಯನ್ನು ಒಳಗಡೆ ನಾವು ಇನ್ನೂ ಜಾಸ್ತಿ ಮಾಡ್ಕೊಬೇಕು, ಹೆಚ್ಚು ಮಾಡ್ಕೊಬೇಕು. ದೇವರಲ್ಲಿರುವ ನಂಬಿಕೆ ಹೆಚ್ಚು ಮಾಡಬೇಕಂದ್ರೆ ನಾವು ನಮ್ಮಿಂದ, ನಮ್ಮ ಮನುಷ್ಯ ಕಾರ್ಯಗಳಿಂದ ಮಾಡಿದ್ರೆ ಆಗಲ್ಲ. ದೇವರ ವಾಕ್ಯವನ್ನು ನಮ್ಮ ಮನಸ್ಸಲ್ಲಿ ಬರಬೇಕಂದ್ರೆ ನಾವು ಮನುಷ್ಯನಾಗಿ ಅದು ಓದಿದ್ರೆ ಆಗಲ್ಲ. ಪವಿತ್ರಾತ್ಮನ ಸಹಾಯದಿಂದ ನೀವು ಯಾವತ್ತು ಅದೆಲ್ಲವನ್ನು ಮಾಡೋಕ್ಕೆ ಪ್ರಯತ್ನಿಸ್ತೀರೋ, ದೇವರು ನಮ್ಗೆ ಕೊಟ್ಟಿರುವಂಥ ಕೃಪೆ ಶಕ್ತಿಪಡಿಸುವುದಂತಾಗಿದೆ. ಆ ಒಂದು ಕೃಪೆಯನ್ನು ನಾವು ಯಾವತ್ತು ಸಂಪೂರ್ಣವಾಗಿ ಸ್ವೀಕರಿಸ್ತೀವೋ, ಕೃಪೆ ಅನ್ನುವುದು ನಮ್ಮ ಶಕ್ತಿಪಡಿಸುವಂಥ ಒಂದು ವಿಷಯ. ಆ ಒಂದು ವಿಷಯವನ್ನು ಯಾವತ್ತು ನಾವು ಸಂಪೂರ್ಣವಾಗಿ ಸ್ವೀಕರಿಸ್ತೀವೋ ಅವತ್ತು ನಾವು ಒಳಗಡೆಯಿಂದ ಬಲ ಪಡ್ತೀವಿ. ಆಚೆ ಕಡೆ ಇರುವಂಥ ವಿಷಯಗಳನ್ನು ನಾವು ಬಿಟ್ಟು ಹೊರಗಡೆ ಬರಬೇಕಂದ್ರೆ ಒಳಗಡೆ ಇರುವಂಥ ಶಕ್ತಿ ಬಹಳ ಮುಖ್ಯ. ನಮ್ಮ ಪ್ರತಿಯೊಬ್ಬರ ಜೊತೆನೂ ದೇವರು ಇವತ್ತು ಮಾತಾಡಿದ್ದಾರೆ ಅಂತ ನಾನು ನಂಬ್ತೀನಿ. ಎಲ್ಲೆಲ್ಲಿ ಹೊಸ ಒಡಂಬಡಿಕೆಗೆ ನಾವು ತಡೆಯಾಗಿದ್ದೀವೋ ಅದೆಲ್ಲವನ್ನು ದೇವರಿಗೆ ನೀವು ಸ್ವೀಕರಿಸಿ, ಸಮರ್ಪಿಸಿ. ಆಮೇಲೆ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಪ್ರಾರಂಭಿಸಿ. ಕೆಲವರಿಗೆ ಈ ಮೆಸೇಜ್ ಇಷ್ಟ ಆಗಿರ್ಬೋದು, ಇಷ್ಟ ಆಗದೇ ಇರ್ಬೋದು. ಆದರೆ ದೇವರ ವಾಕ್ಯವನ್ನು ನಾವು ಯಾರ ಮೂಲಕ ಕೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ. ಯಾರು ಬಂದು ಮಾತಾಡಿದ್ರು ಪವಿತ್ರಾತ್ಮ ಮಾತಾಡ್ತಾರೆ ಅನ್ನುವಂಥ ಮನಸ್ಸಿಂದ ಕೇಳೋದು ಮುಖ್ಯ. ಯಾಕಂದರೆ ಮಾತನಾಡೋದು ನಾವಲ್ಲ, ನಮ್ಮಲ್ಲಿರುವಂಥ ಪವಿತ್ರಾತ್ಮನಂತ ದೇವರೇ ಹೇಳಿದ್ದಾರೆ. ನಿಮಗೆ ಒಂದು ವೇಳೆ ಈ ಒಂದು ಮೆಸೇಜ್ ಉಪಯೋಗ ಎನಿಸಿಲ್ಲ ಅಂದರೆ ದೇವರೇ ನನಗೆ ಯಾಕೆ ಈ ಒಂದು ಮೆಸೇಜ್ ನನಗೆ ಇಷ್ಟ ಆಗಿಲ್ಲ, ಅಥವಾ ನನಗೆ ಯಾಕೆ ಇದು ಸಂಪೂರ್ಣವಾಗಿ ಸ್ವೀಕರಿಸಲು ಸಾಧ್ಯವಾಗಿಲ್ಲ ಅಂತ ಅದನ್ನು ದೇವರ ಬಗ್ಗೆ ದೇವರ ಬಳಿ ಮಾತಾಡಿ. ಎಲ್ಲ ವಿಷಯಗಳಲ್ಲೂ ನಮಗೆ ಸಹಾಯ ಮಾಡುವಂಥ ದೇವರು ಇದನ್ನು ಸಹಾಯ ಮಾಡ್ತಾರೆ. ಯೇಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಜೊತೆ ಇವತ್ತು ಮಾತನಾಡಿದ ಸ್ತೋತ್ರ. ಅದನ್ನು ನಾನು ನಂಬುತ್ತೀನಿ. ನಿಮ್ಮ ಮಕ್ಕಳು ಯಾರ್ಯಾರು ನಂಬುತ್ತಾರೋ ನಿಮ್ಮ ಪ್ರಸನ್ನತೆಗಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ಸ್ತೋತ್ರ. ಮಾತನಾಡೋದು ನಾವೆಲ್ಲ, ನಮ್ಮಲ್ಲಿರುವಂಥ ಪವಿತ್ರಾತ್ಮನ ಅಂತ ಹೇಳಿದಿರಲ್ಲ, ಅದೇ ರೀತಿ ನಿಮ್ಮ ವಾಕ್ಯದ ಪ್ರಕಾರ ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿ. ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಸಮರ್ಪಿಸೋಕ್ಕೆ ಸಹಾಯ ಮಾಡಿ ಯೇಸುವೆ. ಹೌದಪ್ಪ, ಸ್ತೋತ್ರ. ನಮ್ಮ ವಿಶ್ವಾಸವನ್ನು ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ನೀವಾಗಿದ್ದೀರಾ, ಅದು ಸಂಪೂರ್ಣಗೊಳಿಸುವುದು ನೀವಾಗಿದ್ದೀರಾ ಅಂತ ದೇವರು. ಯುಗದ ಸಮಾಪ್ತದವರೆಗೂ ನಾನು ನಿಮ್ಮ ಜೊತೆಯಲ್ಲೇ ಇದ್ದೀನಿ ಅಂತ ವಾಗ್ದಾನ ಕೊಟ್ಟ ದೇವರು, ನಮ್ಮ ಜೊತೆಯಲ್ಲೇ ಇದ್ದು ಆ ವಿಶ್ವಾಸವನ್ನು ಸಂಪೂರ್ಣಗೊಳಿಸುವಂಥ ದೇವರು ನಮ್ಮನ್ನು ನೀವು ಸಂಪೂರ್ಣಗೊಳಿಸೋದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂಥ ಕ್ಯಾರೆಕ್ಟರ್ಸಲ್ಲಿ ಎಲ್ಲೆಲ್ಲಿ ಕೊರೆಗಳಿದೆಯೋ ಅದೆಲ್ಲವನ್ನು ನೀವು ನೀಗಿಸಿಯಪ್ಪ. ನಮ್ಮ ಬಲದಿಂದ ಅಲ್ಲ, ನಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮದಿಂದ ಎಲ್ಲವೂ ಸಾಧ್ಯ ಎನ್ನುವಂಥ ಮಾತು ನಮ್ಮ ಬಾಯಿಗಳಲ್ಲಿ ಬರೋಕ್ಕೆ ಸಹಾಯ ಮಾಡಿ. ಎಲ್ಲವನ್ನು ನಿಮ್ಮ ಕರೆಗಳಲ್ಲಿ ಕೊಟ್ಟಿರ್ತೀವಿ, ನೀವು ಜೊತೆ ನಡೆಸ್ಕೊಡಿ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಮಾತನ್ನು ಕೇಳಬೇಕೆಂದು ನಿಮ್ಮ ಪ್ರಸನ್ನತೆಗೋಸ್ಕರ ಬಂದಿರುವಂಥ ಪ್ರತಿಯೊಬ್ಬರ ಹೃದಯವನ್ನು ನೀವು ಕಂಡಿದ್ದೀರಾ ದೇವರೇ. ಆ ಹೃದಯವನ್ನು ನೀವು ಸಂಪೂರ್ಣಗೊಳಿಸಿ ಮಹಾಶಾಂತಿ, ನೀವು ಕೊಡುವಂಥ ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ನೀವು ದಯಪಾಲಿಸಿದ್ದಕ್ಕಾಗಿ ನಮಗೆ ಸ್ತೋತ್ರ. ಹೌದಪ್ಪ, ನಮ್ಮಿಂದ ಸಮಾಧಾನ ಬರುವುದಿಲ್ಲ, ಪವಿತ್ರಾತ್ಮನಿಂದ ಸಮಾಧಾನ ಬರುತ್ತೆ ಅಂತ ನಮ್ಮ ವಾಕ್ಯವಿದೆ. ಆ ಸಮಾಧಾನವನ್ನು ನಮ್ಮ ಪ್ರತಿಯೊಬ್ಬರಲ್ಲೂ ನೀವು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.